ನೋಡು, ಫುಲ್ ಮೇಕ್ ಓವರ್ ಮಾಡ್ಕೊಂಡು ನಾನು ಹೇಳ್ತಿಲ್ಲ. ಸ್ವಲ್ಪ ಬೊಜ್ಜು ಕರಗಿಸ್ಬಿಟ್ಟು ಗಡ್ಡ ಬೆಳೆಸ್ಬಿಟ್ರೆ ಹುಡುಗಿರು ಲೈನಲ್ಲಿ ನಿಲ್ತಾರೆ. ನನಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ. ನಿನ್ನಿಷ್ಟ. ನಾನೇನು ಹೇಳ್ತಿದ್ದೆ? ಹೌದು, ನನ್ನ ಡೇಟ್ನ ಇಂಪ್ರೆಸ್ ಮಾಡೋದಕ್ಕೆ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಒಂದು ಡಿಶನ್ ಆರ್ಡರ್ ಮಾಡಿದೆ. ಏನೊಂದು ಮರೆತು ಹೋಗಿದೆ. ಏನಾಯ್ತು ಅಂದ್ರೆ ಗೊತ್ತಿರೋ ಬರ್ಗರ್ ಆರ್ಡರ್ ಮಾಡ್ಬೇಕು ತಾನೆ, ಗೊತ್ತಿಲ್ದಿರೋದೇನೋ ಆರ್ಡರ್ ಮಾಡ್ಬಿಟ್ಟು ಎರಿಕ್ ಏನಾಯ್ತು ಗೊತ್ತಾ, ಎಲ್ಲದನ್ನು ನಾನೇ ತಿನ್ಬೇಕಾಗಿ ಬಂತು. ಬಾಯಿಗಿಡಕ್ಕಾಗ್ಲಿಲ್ಲ ಗುರು. ಇದರಿಂದ ಏನ್ ಕಲ್ತೆ ಗೊತ್ತಾ ನಾನು? ಬರೀ ಬರ್ಗರ್ ತಗೋಬೇಕಾಗಿತ್ತು ಅಂತನಾ? ಲೇ ಮುಚ್ಚೋ ಬಾಯ್ನ. ಒಂದು ಇಮೇಜ್ ಬಿಲ್ಡ್ ಆಯ್ತಮ್ಮ, ವರ್ಕ್ ಆಯ್ತು. ವರ್ಕೌಟ್ ಆಯ್ತಾ ಇಲ್ಲ ಶೇಪ್ ಔಟ್ ಆಯ್ತಾ? ಓಹ್ ಟ್ಯಾಕೋಸ್. ಇವರೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಯಾರು ಕಾಪ್ಸೇ ಇಲ್ವಲ್ಲ, ಎಲ್ಲಿ ಹೋದ್ರು ಅವರೆಲ್ಲ? ತಲೆ ಕೆಡಿಸ್ಕೊಬೇಡ. ನನ್ನ ತಲೆಗೆ ಸರಿಯಾಗಿ ಹೊಡೆದ್ರು. ಸತ್ತೋಗ್ತೀನ ನಾನು? ನೋಡು, ಸ್ವಲ್ಪ ಸ್ಟಿಚಸ್ ಹಾಕ್ತೀನಿ, ಏನೂ ಆಗಲ್ಲ. ನನ್ಗೇನು ಭಯ ಇಲ್ಲ. ಆಕ್ಚುಲಿ ಅಷ್ಟೊಂದು ಹರ್ಟ್ ಆಗಿಲ್ಲ. ನಿನ್ ಹೇರ್ ಕಟ್ ತುಂಬಾ ಚೆನ್ನಾಗಿದೆ. ಅಲ್ಲಿ ರೋಡ್ ಎಂಡ್ ತನಕ ನಮ್ಮನ್ನೆಲ್ಲ ಡ್ರಾಪ್ ಮಾಡು. ಇಲ್ಲಿಂದ ಸ್ವಲ್ಪ ಮುಂದೆನೆ. ಓ, ನಿಮ್ಗೆಲ್ಲ ಅಲ್ಲವರೆಗೂ ಡ್ರಾಪ್ ಬೇಕಿತ್ತಾ? ಹೆಂಗ್ ಕಾಣಿಸ್ತಿದ್ವಿ ನಿಮ್ಗೆ? ನಾವೇನ್ ಕ್ಯಾಬಾ? ಹೋಗ್ ಕೆಲ್ಸ ನೋಡ್ರು. ಡ್ರಾಪ್ ಕೊಡೋ, ತಲೆ ಬಿಸಿ ಮಾಡ್ಬೇಡ. ನನ್ನನ್ನ ಮುಟ್ಟಿದ್ಯಾ ನೀನು? ಮತ್ತೆ ಮತ್ತೆ ಮುಟ್ತೀನಿ. ಏನೋ ಇವಾಗ ಮತ್ತೆ ಮುಟ್ಟದ? ಹೋಗ್ಲಿ ಹೇ, ಅವನಿನ್ ಡಾಕ್ಟ್ರಾ? ಬೇರೆಯವ್ರನ್ನ ಮುಟ್ಟಬಾರ್ದು. ಈಗ ಆಂಬ್ಯುಲೆನ್ಸ್ ಅಲ್ಲಿ ಬರ್ಬೋದು ನೀನು. ನಿನ್ಗೇನು ಆಗಿಲ್ಲ, ಹೆದರ್ಕೋಬೇಡ. 1-2 ನಿಮಿಷ ಬರ್ತೀನಿ ಇರು. ಏಯ್, ಎಲ್ಲೋಗ್ತಾ ಇದೀಯಾ ನೀನು? ಬಿಡ್ಬೇಡ್ರಿ. ವಾವ್, ಯಾರಪ್ಪ ಇವರು? ಯಾರ್ಯಾರಿಗೆ ಆಂಬ್ಯುಲೆನ್ಸ್ ಅಲ್ಲಿ ಹೋಗಕ್ ಇಷ್ಟ ಬಂದ್ರು? ನೀನ್ ಹೀಗೆ ಬ್ಯುಸಿ ಆಗಿದೆ, ಮಕ್ಳಿಗೆ ಯಾವಾಗ ಟೈಮ್ ಕೊಡ್ತೀಯಾ? ಅವ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನೋಡು, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ. ಒಂದ್ಸಲಿ ಇಲ್ಲ ಅಂತ ಹೇಳು. ಅದು ಅಷ್ಟು ಸುಲಭ ಅಲ್ಲ. ನೀನ್ ಎಷ್ಟೇ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಏನು ಹೆಲ್ಪ್ ಆಗಲ್ಲ. ಡೀನ್ ಜೊತೆ ಮಾತಾಡ್ತೀನಿ, ಅವನು ಏನು ಹೇಳ್ತಾನೆ ನೋಡೋಣ. ಓಕೆ? ನಮ್ಮಣ್ಣ ಆಫರ್ ಮಾಡಿರೋನ ನೀನ್ ತಗೊಂಡಿದ್ದಿದ್ರೆ ಒಳ್ಳೇದಾಗ್ತಿತ್ತು. ನನಗದು ಸರಿ ಹೋಗಲ್ಲ, ಕಷ್ಟ ಆಗುತ್ತೆ. ಓ ಶಿಟ್. ಹೋಗು. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಲವ್ ಯು. ಅಳ್ಬೇಡ ಮಗಳೇ, ಬರ್ತಿದ್ದೀನೀಗ. ಹೇ, ನಾನು ಎಸ್, ಬಾ 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 ಬಾ. ಏನ್ ಮಾಡ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ತೆಗಿಬಾರ್ದಿಲ್ಲಿ. ಬಾ ಬಾ.
ತುಂಬಾ ಶೆಕೆ ಆಗ್ತಾ ಇದೆ. ಏನಾದ್ರೂ ಪರವಾಗಿಲ್ಲ, ಗಾಡೀಲಿ ಕೂತ್ಕೋ. ಕೂತ್ಕೋ, ಆರಾಮಾಗಿ ಕೂತ್ಕೋ ಸೀಟಲ್ಲಿ. ಸೀಟ್ ಬೆಲ್ಟ್ ಹಾಕೋ. ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದ್ವಿ. ನೀನು ಆರಾಮಾಗಿ ಕೂತ್ಕೋ. ಆ ದುಡ್ಡಲ್ಲಿ ಏನೇನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರು. ಹಾ, ಮಜಾ ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡು. ಟ್ರಿಪ್ ಹೋಗು, ನ್ಯೂಯಾರ್ಕ್ಗೆ ಹೋಗು, ಸ್ಯಾಂಟಿಯಾಗೋ, ಚಿಲಿ. ಅಲ್ಲಿ ಒಳ್ಳೊಳ್ಳೆ ನಾಟಕಗಳು ನಡೀತಾ ಇರ್ತದೆ, ಚೆನ್ನಾಗಿರುತ್ತೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಅದು ಅರ್ಥ ಆಗಲ್ಲ ಬಿಡು ನಿನಗೆ. ನೀನು ಯಾವಾಗಲೂ ವಿಡಿಯೋ ಗೇಮ್ಸ್ಗಳನ್ನು ಆಡ್ಕೊಂಡೇ ಇರ್ತೀಯ ಅಲ್ವಾ? ಇಲ್ಲ, ಹಶೀಶ್ ಮತ್ತೆ ವಿಡಿಯೋ ಗೇಮ್ಸ್. ದಬ್ಬ ನನ್ನ ಮಕ್ಕಳು. ಏನಾಯ್ತು? ನಮ್ಮನ್ನ ನಮ್ಮ ಫ್ರೆಂಡ್ಸು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ರಾತ್ರಿ ನೀನು ಮಾಡ್ದಿಯಲ್ಲ, ಅದು ಸರಿ ಅನ್ಸತ್ತ ನಿನಗೆ? ಹೇ, ಅದ್ ನನ್ ತಪ್ಪಲ್ಲ ಗುರು. ಫಸ್ಟ್ ಪೊಲೀಸ್ ಅವ್ರು ಅಲ್ಲಿ ಇರ್ಬೇಕಿತ್ತು. ಎರಡನೇದು ನಮ್ ಕೈಲಿ ಏನಾಯ್ತು ಅದನ್ನ ನಾವ್ ಮಾಡಿದ್ವಿ. ನನ್ ಮಕ್ಳಿಗೆ ಅದೇ ಸರಿ. ಹೇ, ಇವತ್ತು ರಾತ್ರಿ ಶೆಡ್ಯೂಲಲ್ಲಿ ನಾನು ಹಾಕಿದ್ಯಾ? ಹ್ಞೂ, ಆಮೇಲೆ ಮಾಡ್ತೀನಿ ಬಿಡ. ಲಾಸ್ಟ್ ಮಂತ್ ಸ್ಯಾಲ್ರಿ ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ಒಂದೆರಡು ಓಟಿಗಳನ್ನು ಮಿಸ್ ಮಾಡಿದ್ದೆ. ಹೌದಾ? ಹೌದು. ಹೇ ಬ್ರಾವೋ, ಮೋಸ್ಟ್ಲಿ ಟೈಮರ್ ಬೆಲ್ಟ್ ಚೇಂಜ್ ಮಾಡಬೇಕು. ದೇವ್ರೆ, ಇವತ್ ರಾತ್ರಿ ಓಡಿಸ್ಬೋದು ತಾನೆ? ಮೋಸ್ಟ್ಲಿ ಸ್ವಲ್ಪ ತಳ್ಬೇಕಾಗತ್ತೆ. ಕೂಲ್. ಇಲ್ಲಿ ನೋಡು. ಓ, ಏನ್ ಗೊತ್ತಾ, ಪ್ರತಿ ಸಲನೂ ನಾನೇ ಎಲ್ರದ್ದು ಸಂಬಳದ ಬಗ್ಗೆ ನಾನು ನೋಡ್ಕೊಳಕ್ಕಾಗಲ್ಲ. ನಾನೇನು ಅಸಿಸ್ಟೆಂಟ ಹೇಳು? ಏನ್ ಗೊತ್ತಾ, ನನಗ್ ಬಿಟ್ಟಿದ್ರೆ ಒಂದು 5 ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತಿದ್ದೆ. ಆದ್ರೆ ಅದಕ್ ಬದಲು ಒಂದು ಹಾಟ್ ಟಬ್ ತಂದ್ರೆ ಹೆಂಗಿರುತ್ತೆ? ಫ್ಯಾನ್ಸಿ ಏನಲ್ಲ, ಒಂದ್ 4 ಜನ ಕೂರಂಗೆ. ಆಂಬ್ಯುಲೆನ್ಸ್ ಸರ್ವಿಸ್ ಬೇಕಾಗಿದೆ. ಅದನ್ನ ತಗೋಬೇಕಾ? ಬೇಡ, ತುಂಬಾ ದೂರ ಇದೆ. ನಿಂಗೆ ಅರ್ಥ ಆಗ್ತಿದ್ದೆ ತಾನೆ? ಎಲ್ಲ ಸರಿ ಇದ್ದಿದ್ರೆ ಒಂದ್ 5 ಅಸಿಸ್ಟೆಂಟ್ ಇಟ್ಕೋಬೋದಿತ್ತು. ನಾನು ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ನೀನ್ ನನಗೆ ಸ್ವಲ್ಪ ಸಮಯ ಕೊಟ್ರೆ ಆ ವಿಷಯದ ಬಗ್ಗೆ ಮಾತಾಡ್ಬೋದು. ಪ್ರಮೋಷನಾ? ಹಾ, ಖಂಡಿತ. ಅದೇ ವಿಷಯ, ಅದ್ರ ಬಗ್ಗೆನೇ ಮಾತಾಡ್ಬೇಕಿತ್ತು. ಯೋಚನೆ ಸ್ಯಾನ್ ಮಾಡ್ತೀನಿ. ಪೆಡ್ರೋದಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಅದ್ ಆಗಿದೆ. ನಮ್ಗೆನಾ? ಯೂನಿಟ್ 10 ನಮ್ಗೆ ಅವರು ಆ ನಮ್ಗೆ ಕೇಸ್ನ ಅಟೆಂಡ್ ಬ್ರೀ, ಮಾಡಿ. ಇವತ್ ಬ್ರಾವೋ ನೀ ನೋಡ್ಸು. ಸರಿ, ಅರ್ಥ ಆಯ್ತು. ರೂಬೆನ್, ಮೊದ್ಲ ಫೋನ್ ಸೈಡ್ಗಿಡೋ. ಫೋನಲ್ಲಿಲ್ಲ, ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯೂನಿಟ್ 9 ರೆಸ್ಪಾಂಡಿಂಗ್. ರಿಪೀಟ್, ಯೂನಿಟ್ 9 ರೆಸ್ಪಾಂಡಿಂಗ್. ಕಾಪಿ ಯೂನಿಟ್ 9. ಮಜಾ ಮಾಡಕ್ ರೆಡಿನಾ? ನಡಿ 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 ನಡಿ. ಸರಿ, ನೀನೇ ಗೆದ್ದೆ. ಯೋಚನೆ ಮಾಡ್ದೆ. ಕಂಗ್ರ್ಯಾಚುಲೇಷನ್ಸ್, ನೀನೇ ನಮ್ಮ ಹೊಸ ಲೀಡ್ EMT. ವಾವ್, ಕೂಲ್ ಅಲ್ವಾ? ಕೂಲ್ ತಾನೆ? ಏನ್ ಹಾಗಂದ್ರೆ? ಏನ್ ಹಾಗಂದ್ರೇನಾ? ಅದರಿಂದ ನನ್ಗೇನ್ ಸಿಗುತ್ತೆ? ಗೌರವ, ಒಳ್ಳೆ ಹೆಸರು, ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲ್ಸ. ಇದಲ್ದೆ ಇನ್ನೇನ್ ಬೇಕು ನಿನ್ಗೆ? ಸಂಬಳ ಜಾಸ್ತಿ ಬೇಕಿತ್ತು. ಓ, ಕಂಪ್ನಿ ಯಾವ ಗತಿಲಿದೆ ನಿಂಗೆ ಗೊತ್ತು. ಅಲ್ದೆ ಎಕಾನಮಿ ಹೀಗಿರುವಾಗ ಎಕಾನಮಿಗೆ ಏನಾಗಿದೆ ಅಂತ ಮಾತ್ರ ಕೇಳಬೇಡ. ಎಲ್ಲ ಈ ಪ್ರೆಸ್ನವ್ರು ಮಾಡ್ತಿರೋ ಕಿತಾಪತಿಗಳು. ಸ್ಯಾಮ್ಗೆ ಸ್ವಲ್ಪ ಹುಷಾರಿಲ್ಲ. ನಿನಗೆ ಗೊತ್ತಿದೆಯಲ್ವಾ, ನಾವು ತುಂಬಾ ಸಮಯ ಒಟ್ಟಿಗೆ ಕೆಲಸ ಮಾಡಿದ್ವಿ. ನಾನು ನನ್ನ ಫ್ಯಾಮಿಲಿಗೆ ಟೈಮ್ನೇ ಕೊಡೋದಕ್ಕಾಗ್ತಿಲ್ಲ. ಹಾಗಾಗಿ ತುಂಬಾ ಬೇಜಾರಾಗ್ತಿದೆ. ಏನಾಗಲ್ಲ, ಯೋಚನೆ ಮಾಡ್ಬೇಡ. ಅಂದಾಗೆ ಡಾರ್ಲಾಗ್ ಎಷ್ಟು ವಯಸ್ಸೀಗ? ನೋರಾ? ನೀನು ಅವಳ ತಾತ. ಅವಳಿಗೆ 4 ತಿಂಗಳಷ್ಟೇ. ಕರೆಕ್ಟು, ನಂಗೆ ಗೊತ್ತು. ಸುಮ್ಮನೆ ತಮಾಷೆ ಮಾಡಿದೆ. ಏನ್ ಗೊತ್ತಾ, ನಾನು ಒಂದ್ ಟೈಮಲ್ಲಿ ಮದ್ವೆ ಆಗಿದ್ದೆ. ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತು. ನಿಜ ಏನಂದ್ರೆ ನನಗೆ ಹ್ಯಾಂಡಲೇ ಮಾಡೋಕ್ಕಾಗಲಿಲ್ಲ. ನಾನು ತುಂಬಾ ಕೆಟ್ಟ ಗಂಡ ಆಗಿದ್ದೆ. ತಂದೆ ಆಗಂತೂ ಕೇಳಲೇಬೇಡ. ಇಲ್ಲಿ ನಾವು ಹೀರೋಗಳು ಎಷ್ಟು ಜನನ್ ಕಾಪಾಡಿದೀವಿ.
ಅದು ತಾನೇ ಮುಖ್ಯ ಅಲ್ವಾ? ನೀನು ನನ್ನ ಪಾಯಿಂಟ್ನ ಮಿಸ್ ಮಾಡ್ತಾ ಇದೀಯಾ. ನಿನಗ್ ಸಂಬಳದ ಬಗ್ಗೆನೇ ಚಿಂತೆ. ಓ ಇಲ್ಲ, ಹಾಗಾದ್ರೆ ಹೇಳು, ಈ ಕೆಲಸ ನಾನು ಏನ್ ಯಾಕೆ ಹೇಳೋದಕ್ಕೆ ಬಂದೆ ಮಾಡ್ತಿದ್ಯಾ? ಅಂದ್ರೆ- ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿರುತ್ತೆ. ಪ್ರೂವ್ ಮಾಡು. ಈ ಕೆಲಸನ ಯಾಕೆ ತಗೊಂಡೆ ಅಂತ ಹೇಳು. ಅದು ಟರ್ನ್ ಲೆಫ್ಟ್ ತಗೋ, ಇಲ್ಲಿ ರೈಟ್ ತಗೋ. ಯೋಚನೆ ಮಾಡೋದನ್ನ ಬಿಟ್ಟು ಮುಚ್ಕೊಂಡು ಕೆಲಸ ಮಾಡು. ಸರಿ ಮಗ, ಗಮನ ಇಲ್ಲಿರ್ಲಿ. ನನಗೆ ಗೊತ್ತಿದೆ. ಓ ನೋಡಿಲ್ಲಿ ಈಗ ಕೆಲಸ ಮಾಡಕ್ ಬರ್ದೇ ಇರೋರೆಲ್ಲ ಕೆಲ್ಸಕ್ಕೆ ಬಂದಿದ್ದಾರೆ. ನಿನ್ ಕೆಲಸ ನೀನ್ ನೋಡ್ಕೋ ಮ್ಯಾಕ್ಸ್. ಯಾವ ಹುಡುಗಿ ಜೊತೆ ಬಿಸಿ ಇದೆಯೋ ಏನು. ನಿನ್ ಹೆಂಡತಿ ಜೊತೆ ಸ್ವಲ್ಪ ಬಿಸಿ ಇದ್ದೆ, ಗೊತ್ತು ತಾನೆ ನನ್ನ ಜೆಂಟಲ್ಮನ್ ಓಕೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಬಂದಿರೋ ಕೆಲಸ ಮಾಡಿ. ಕಮಾನ್. ಸಾರಿ ಚೀಫ್, ಏನಾಗಿದೆ? ಓಕೆ, ಡ್ರೈವರ್ ಸರಿಯಾಗಿದ್ದಾನೆ. ಅವ್ನಿಗಿಲ್ಲೇ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಣ. ಲೈಟ್ ಕಡೆ ಹೋಗ್ತಿರೋ ಪ್ಯಾಸೆಂಜರ್ಸ್ ನಿಮ್ ಪ್ರಯಾರಿಟಿ ಆಗಿರ್ಲಿ. ಅಯ್ಯೋ ದೇವ್ರೆ, ಆ ಸ್ಟ್ರೆಚರ್ ಅನ್ನು ತಗೋ ಮಗ. 1 2 3. ಚೀಫ್, ನಮಗ್ ಅಸಿಸ್ಟೆನ್ಸ್ ಬೇಕು. ಜಾಸ್ತಿ ಟೈಮ್ ಉಳಿದಿಲ್ಲ. ಮ್ಯಾಕ್ಸ್, ಹೆಲ್ಪ್ ಮಾಡೋಂಗೆ. ಬಿ ಟೀಮ್ ಯಾವ್ದು ಇಲ್ಲ. ಕೆಲಸ ಮಾಡೋನ್ ಬೇರೆ ಯಾರು ಇಲ್ವಾ? ಇವನು ಅವನೇ ಸಾಯಿಸ್. ನಾನು ಆಲ್ರೆಡಿ ಡಬಲ್ ಡ್ಯೂಟಿ ಮಾಡ್ತಾ ಇದ್ದೀನಿ ಚೀಫ್. ಇದ್ ಮುಗಿಸಿದ್ರೇನೆ ಡಬಲ್ ಡ್ಯೂಟಿ ಆಗೋದು. ಹೋಗಿ ಹೆಲ್ಪ್ ಮಾಡು. ದೇವ್ರೆ, ಬೆಳಿಗ್ಗೆ ಯಾರ ಮುಖ ನೋಡಿದ್ನೇನೋ. ನೀನ್ ಎಲ್ಲಿಂದ ಬಿಸ್ನೆಸ್ ಮ್ಯಾನ್ ಆದ್ಯವೇನೋ. ನನ್ನ ಹಣೆ ಬರನೇ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಈಗ 1000 ಸತಿ ಹೇಳ್ದೆ ಅಷ್ಟತ್ರ ಹೋಗ್ಬೇಡ ಅಂತ, ಆದ್ರೂ ಹೋಗಿ ಏನು ಎಡ್ವರ್ಟ್ ಮಾಡಿದೆ ಇದು ನೋಡು. ಬೇರೆಯವ್ರ ಮೇಲೆ ತಪ್ಪು ಹೊರ್ಸೋ ಟೈಮ್ ಅಲ್ಲ. ನೀನ್ ಕಾಲ್ ಮಾಡು, ನಾನ್ ಕಾಲ್ ಮಾಡಲ್ಲ. ಇಲ್ಲ, ಅವನಿಗಂತೂ ನಾನು ಕಾಲ್ ಮಾಡಲ್ಲ. ಈ ಆಂಬ್ಯುಲೆನ್ಸ್ ಹಾಸ್ಪಿಟಲ್ ವರ್ಗೂ ತಲುಪುತ್ತಾ? ನನ್ನ ಗಾಡಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಸರಿ ಇರಲ್ಲ. ಡೇಂಜರ್ 1. ಡೇಂಜರ್ ಅವ್ನು ಯಾವತ್ತೂ ಕೈ ಕೊಟ್ಟಿಲ್ಲ. ಏನೇನೋ ಕರೆಯೋದಕ್ಕಿಂತ ಈ ಹೆಸರೇ ಚೆನ್ನಾಗಿದೆ ಅಲ್ವಾ? ಏನಂತೀಯ ಈ ಮ್ಯಾಕ್ಸ್? ಜನ್ಮದಲ್ಲಿ ನೀನ್ ಸರಿಯಾಗಲ್ಲ ಮಗ. ಓ ರಕ್ತ ಬರ್ತಾ ಇದೆ. ಒಳಗಡೆ ಅಲ್ವಾ? ಇಂಟರ್ನಲ್ ತಾನೆ? ಹೌದು, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇರೋದು. ಓಹ್, ಅವ್ನ್ ಬಟ್ಟೆ ಈಗಲೇ ತೆಗಿಬೇಕು. ಫ್ಲೂಯಿಡ್ಸ್ ಕೊಡ್ಬೇಕು. ಫ್ಲೂಯಿಡ್ಸ್ ಎಲ್ಲಿದೆ? IV ಹಾಕೋಣ. ಇದು ತಗೋ. ನನಗೆ ಈ ಕೇಸ್ಗೆ ಯಾವುದೇ ಥರದ ಸಂಬಂಧ ಇಲ್ಲ. ನನ್ನನ್ನು ಇನ್ವಾಲ್ವ್ ಮಾಡ್ತೀನಿ. ಈ ಗಾಡಿಗೆ ಒಂದು ಪರ್ಫೆಕ್ಟ್ ರೈಟ್ ಗೇರೇ ಇಲ್ಲ. ಈ ಜಾಕೆಟ್ ಎಷ್ಟು ದಪ್ಪ ಇದೆ. ಇದು LAFT ರಿಗ್ ಮೇಲೆ ಹಾರಕ್ಕೆ ಚಾನ್ಸಸ್ಸೇ ಇಲ್ಲ. ಎಲ್ಲಿದ್ದೀವಿ ನಾವೀಗ? ಡೀನ್, ಅಯ್ಯೋ ದೇವ್ರೆ, ಏನಾಯ್ತು? ಪರಿಸ್ಥಿತಿ ಹೇಗಿದೆ? ರಿಪ್ಸ್ ಎಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. ಯಪ್ಪ ಭಗವಂತ, ಏನು ಇದು? ಅಯ್ಯೋ ದೇವ್ರೆ. ಅವನ ಬ್ಲಡ್ ಪ್ರೆಷರ್ ತುಂಬಾ ಲೋ ಆಗ್ತಾ ಇದೆ. ಡೀನ್, ಏನ್ ಮಾಡೋಣ? ಪಲ್ಸ್ ರೇಟ್ ಕೂಡ ತುಂಬಾ ಕಮ್ಮಿ ಆಗ್ತಾ ಇದೆ. ನಾನು ಹಾರ್ಟ್ ಪಂಪ್ ಮಾಡ್ತೀನಿ. ಗಾಡಿ ಒಂದ್ ಸ್ವಲ್ಪ ಸೈಡಿಗೆ ಹಾಕು. ಸರಿ 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 ಸರಿ. ಹೋಗೇ ಬಿಟ್ಟ ಅನ್ಸತ್ತೆ. ಓಕೆ, ಥ್ಯಾಂಕ್ಸ್. ಇಯರವ್ರು ಹೇಳಿದ್ರು ಬಿಡ್ಬೇಕಂತೆ. ಇವಾಗ ನೋಡು, ಅವ್ನು ಬಾಯಿಗೆ ಬಂದಾಗ ಬೈತಾನೆ. ನಾನು ಹೇಳಿದ್ನಲ್ಲ ನಿನ್ಗೆ, ಈಗ ಕೇಳಿಸ್ಕೊ. ನಾನ್ ನಿನ್ ಜೊತೆ ವಾದ ಮಾಡ್ಕೊಂಡು ನಿಂತ್ಕೊಳಕ್ ಆಗಲ್ಲ. ಅನ್ಭವಿಸು, ಬರ್ತಾ ಇದ್ದಾರೆ. ಯಾರು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಎಲ್ಲ ಓದ್ತಾ ಹೊಡ್ಕೊಂಡಿರ್ತಾರೆ. ಯಾವ ಹೆಸರುಗತ್ತೆಗಳು ಹೀಗೆ ಮಾಡಿರೋದು ನನಗೆ ಹೇಳಿ. 10 ಗಂಟೆಗೆ ಅವನು ಏರ್ಪೋರ್ಟಿಂದ ಹೊರಗಡೆ ಬಂದ, ಮತ್ತೆ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ. ನಾವ್ ಅವ್ರನ್ನ ಫಾಲೋ ಮಾಡ್ತಾ ಇದ್ವಿ, ಅದು ಅವ್ರಿಗೆ ಗೊತ್ತಾಯ್ತು. ನಮ್ಮಿಂದ ತಪ್ಪಿಸ್ಕೊಳಕ್ ಹೋಗಿ ಈ ಆಕ್ಸಿಡೆಂಟ್ ಆಯ್ತು. ಇದು EM ಕೆಲಸ ಅಲ್ಲ ತಾನೆ? ಗಾಯ ಆದವನ್ನ ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡೋದ್ರು. ಈ ಡ್ರೈವರ್ಗೆ ಇಲ್ಲಿ ಫಸ್ಟ್ ಏಡ್ ಮಾಡ್ತಿದ್ದಾರೆ. ಇವನು ಆಕ್ರಮೆನ್ಸ್ ನ ರೈಟ್ ಹ್ಯಾಂಡ್, ಕ್ರಾಡಾಕ್ ಅಂತ. ನಿಜವಾಗ್ಲೂ? ಸರ್, ನಾವು ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಅನ್ಸುತ್ತೆ. ಖಂಡಿತವಾಗೂ ಇಲ್ಲ. ನಾವು ಈ ಆಪರೇಷನ್ ನ ತಿಂಗಳಾನ್ಗಟ್ಲೆಯಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಇವನ್ ಇಲ್ಲಿದ್ದಾನೆ ಅಂದ್ರೆ ಡ್ರಗ್ಸ್ ಕೂಡ ಇಲ್ಲೇ ಇರುತ್ತೆ.
ಒಂದು ಕಾರಲ್ಲಿ ಇರುತ್ತೆ ಅಥವಾ ಪ್ಯಾಸೆಂಜರ್ ಹತ್ರ ಇರುತ್ತೆ. ಹತ್ರದಲ್ಲಿರೋದು ಯೂನಿವರ್ಸಿಟಿ ಹಾಸ್ಪಿಟಲ್. ನೀವ್ ಅಲ್ಲಿಗೆ ಹೋಗಿ ಅವನು ಎಚ್ಚರ ಆಗಿದ ತಕ್ಷಣ ನನಗೆ ಕಾಲ್ ಮಾಡಿ. ಏನೇ ಆದ್ರೂ ಕಾಲ್ ಮಾಡಿ, ಅವ್ನು ಬದುಕಿದ್ರು ಕಾಲ್ ಮಾಡಿ, ಸತ್ರು ಕಾಲ್ ಮಾಡಿ. ನಾನು ಕಾರ್ ಚೆಕ್ ಮಾಡ್ತೀನಿ ಇವಾಗ. ಎಲ್ಲ $100 ನೀನು ಬರಿಗೈಲೆ ಮುಟ್ತಿದ್ಯಾ? ಯೋಚನೆ ಮಾಡ್ಬೇಡ, ಗ್ಲೌಸ್ ಹಾಕೊಂಡಿದ್ದೀನಿ. ನನ್ನ ಮಾತಿನ ಅರ್ಥ ಅದಲ್ಲ. ಆಶ್ಚರ್ಯ ಅಲ್ವಾ ಇದು? ಇವನು ಯಾರು ಅಂತ ಅಲ್ವಾ? ಇಲ್ಲ, ದುಡ್ಡು ಯಾಕೆ ಹಿಂಗೆ ತೊಗೊಂಡೋಗ್ತಾ ಇದ್ದಾನೋ ಏನೋ, ಎಷ್ಟಿರ್ಬೋದೋ ಏನೋ. ಅದನ್ನ ಪೊಲೀಸ್ನವ್ರೆ ಕೌಂಟ್ ಮಾಡ್ಕೊಳ್ಳಿ. ನಿಂಗೆ ಇದ್ರಲ್ಲಿ ಒಂಚೂರು ಇಂಟ್ರೆಸ್ಟ್ ಇಲ್ವಾ? ಇದಿಷ್ಟು ಲಕ್ಷದ ಮೇಲೆ ಇರ್ಬೋದಲ್ವಾ? ಲಕ್ಷ ಕಟ್ಟರೆ ನನಗೇನಾದ್ರು ಸಿಕ್ಬಿಟ್ರೆ ಟೂತ್ ಬ್ರಷ್ ಕೊಂಡ್ಕೋಬೇಕಾ? ಬ್ರಷ್ ಒಂದೇ ಅಲ್ಲ, ಇನ್ನು ಏನೇನೋ ತಗೊಳ್ತಾ ಇದೆ. ನಾವು ಅದನ್ನ ನೋಡ್ಲೇ ಇಲ್ಲ ಅಂತ ತಿಳ್ಕೊಂಡು ಒಳಗಡೆ ಇಟ್ಬಿಡು. ಆದ್ರೆ ನಾವು ನೋಡಿದೀವಿ ಎರಿಕ್. ಅವ್ನ್ ಕೊಟ್ಟು ಕಟ್ ಮಾಡ್ಲೇಬೇಕಾಯ್ತು. ಥ್ಯಾಂಕ್ ಯು. ನಾವೇನೋ ಅವ್ನ ವಾಲೆಟ್ ಹುಡುಕ್ಲಿಲ್ಲ ಅಲ್ವಾ? ಏನೋ ಏನ್ ಗುರು? ಏನೋ ಏನದು? ಹೇಗೋ ಗೊತ್ತಿಲ್ಲ, ಈ ನನ್ನ ಮಗ ಜಾಕೆಟ್ ಅಲ್ಲಿ 10 ಲಕ್ಷ ಇಟ್ಟಿದ್ದ. ನಾವಿನ್ನೇನು ಹತ್ರದಲ್ಲೇ ಇದ್ದೀವಿ, ಅದನ್ನ ಹಾಸ್ಪಿಟಲ್ನವ್ರು ನೋಡ್ಕೊಳ್ಳಿ ಬಿಡು. ಒಂದ್ ನಿಮಿಷ ಕೂತು ಯೋಚನೆ ಮಾಡೋಣ. ಇದನ್ನ ನಾವು ವಾಪಸ್ ಕೊಡದೆ ನಾವೇ ಇಟ್ಕೊಂಡ್ಬಿಟ್ರೆ? ನಾನು ಇದನ್ನ ಕೇಳಿಸ್ಕೊತಾ ಇಲ್ಲ. Unit 9, what's your status? ಒಂದ್ ನಿಮಿಷ. ನೀನು ಈ ಗಾಡಿಯಿಂದ ಇಳಿತಿದ್ದ ಹಾಗೆ ಮೊದಲು ಅದನ್ನ ಅವರು ಕೊಟ್ಬಿಡು. ಅವನು ಹೇಗಿದ್ದಾನೆ? ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಎಚ್ಚರಿಕೆ ಬಂತ? ಇಲ್ಲ, ಇನ್ನೂ ಇಲ್ಲ. ಸರ್, ನಿಮಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ. ಸರ್ ಮಲ್ಕೊಳ್ಳಿ. ಅವನೆಲ್ಲಿ ಅವನು? ನಿಮ್ ಫ್ರೆಂಡನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನಿಮ್ಮನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಆದಷ್ಟು ಬೇಗ. ಮಲ್ಕೊಳ್ಳಿ ಸರ್, ಪ್ಲೀಸ್. ಏನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ, ಬೇಗ ಬರ್ತೀನಿ. ಹೋಗಿ ಬನ್ನಿ, ನಾನು ನೋಡ್ಕೊಂತೀನಿ. ಇಮಿಗ್ರೇಷನ್ಸ್ ಮತ್ತೆ ಕಸ್ಟಮ್ಸ್ ಅವರೇ, ನಿಮ್ ಕೇಸಿಗೆ ನಾವೇನ್ ತಲೆ ಹಾಕಿಲ್ಲ ಅದ್ರ ಅಲ್ವಾ? ಬಗ್ಗೆ ಕನ್ಫರ್ಮೇಶನ್ ಇಲ್ಲ. ಆಫೀಸರ್ ವಿಲ್ಸನ್, ನಾನು ಆ ಡ್ರೈವರ್ ಜೊತೆ ಮಾತಾಡಬಹುದಾ? ಖಂಡಿತ. ಅವನು ಗಾಬರಿಯಲ್ಲಿದ್ದಾನೆ, ಆದ್ರೂ ನೀವು ಮಾತಾಡ್ಬೋದು. ಹೇ, ಏನು? ಹಾ, ಓ, ಎಲ್ಲೋದ ಅವನು? ಅವ್ನ್ ಎಲ್ಲಿ ಹೋದ? ನನಗ್ ಗೊತ್ತು ಅವ್ನ್ ಇಲ್ಲೇ ಇದ್ದ ಅಂತ. ಎಲ್ಲಿ ಹೋದ ಈಗ? ನಂಗೇನ್ ಗೊತ್ತು? ಏನ್ ಅವನೇನ್ ಹಾರ್ಕೊಂಡು ಹೋಗೋದಕ್ಕಾಗತ್ತಾ? ಸರಿ, ನೋಡಿ, ನೀವು ನೋಡಿ. ಇಲ್ಲೇ ಇರು ಎರಿಕ್, ನಾವು ಪೇಪರ್ಸ್ ಎಲ್ಲ ಸೈನ್ ಮಾಡಿ ಬರ್ತೀವಿ. ಈ ಕಳ್ಳನ ಮಗನ್ ನೋಡು. ಹ್ಯಾಂಡ್ಸ್ ಅಪ್. ನಾನು ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ. ನಂಗೂ ಅರ್ಥ ಆಗುತ್ತೆ, ಆಸೆ ಆಗುತ್ತೆ ತಾನೇ. ಅಲ್ಲಿ ಒಳಗಡೆ ಏನಾಯ್ತು? ಅವರು ಏನಂದ್ರು? ಓ, ನೀವ್ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹಾಗಿದ್ರೆ ನೀವೆಲ್ಲ ಅಲ್ಲಿ ರಿಪೋರ್ಟ್ ಮಾಡಿದ್ರಾ? ನಮಗೆ ರಿಪೋರ್ಟ್ ಮಾಡೋ ಇಂಟೆನ್ಷನ್ನೇ ಇರಲಿಲ್ಲ. ಅದನ್ನ ನಾವು ಇಟ್ಕೋಬೇಕು ಅಂತ ನಾನು ಹೇಳಿರ್ಲಿಲ್ಲ. ಇದಂತೂ ಕ್ರೇಜಿ. ಹೇ ಗುರು, ಇಲ್ಲಿ ಕೇಳು. ಇದನ್ನ ನಾವು ಶೇರ್ ಮಾಡಿದ್ರೆ ತಲೆಗೆ 3 ಲಕ್ಷ ಬರುತ್ತೆ.
ಕಣ್ಣೆದುರಿಗಿರೋ ಕಾಸನ್ನ ನಾವು ಹಂಚ್ಕೊಳ್ಳಿಲ್ಲ ಅಂದ್ರೆ ಆಗ ನಮಗ್ ತಲೆ ಕೆಟ್ಟಿದೆ ಅಂತ. ಏನ್ ಗೊತ್ತಾ, ಅವನು ಸ್ಮಗ್ಲರೇ ಇರ್ಬೇಕು, ಇಲ್ಲ ಅಂದ್ರೆ ಅವನ ಹತ್ರ ಇಷ್ಟು ದುಡ್ಡು ಬರಕ್ ಹೇಗ್ ಸಾಧ್ಯ? ಇಷ್ಟೊಂದ್ ದುಡ್ಡಿದೆ ಅಂದ್ರೆ ಅವನೇನೋ ಮಾಡಬಾರ್ದನ್ನೇ ಮಾಡ್ತಿದ್ದೇನೆ ಅಂತ ತಾನೇ? ಖಂಡಿತವಾಗ್ಲು ಅಲ್ವಾ? ನೀನೀಗ ನನ್ನ ಪಾಯಿಂಟ್ ಬರ್ತಿದ್ಯಾ? ನಂಗ್ ಗೊತ್ತು. ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನಮ್ ಗತಿ ಏನಾಗುತ್ತೆ ಇರು, ಗೊತ್ತಾ? ಒಂದ್ ನಿಮಿಷ ಇದೆಲ್ಲ ಇರು, ತಪ್ಪು. ಒಂದ್ ನಿಮಿಷ ಇರು. ಈ ಕಾಸು ಯಾರಿಗ್ ಸೇರಿತ್ತು? ಇವಂದಂತೂ ಅಲ್ಲ. ಯಾರ್ದೋ ಡ್ರಗ್ ಕಾರ್ಟೆಲ್ ಇರ್ಬೋದು. ಇರ್ಬೋದು 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 ಅವ್ರೇನಾದ್ರೂ ಪೊಲೀಸ್ ಹತ್ರ ಹೋಗಿ ನಮ್ ದುಡ್ಡು ಕಳ್ದು ಹೋಗಿದೆ ಅಂತ ಹೇಳ್ತಾರಾ? ಖಂಡಿತ ಇಲ್ಲ. ಸಿಕ್ದವ್ರಿಗೆ ಸೀರು. ಅಕಸ್ಮಾತ್ ಕ್ಯಾಬ್ ಡ್ರೈವರ್ ಗೊತ್ತಿದ್ರೆ? ಯಾರು ಅಹಮದ್ ಖಾನ? ಹೌದು. ಇದ್ರ ಬಗ್ಗೆ ಅವನಿಗೆ ಗೊತ್ತಿದೆಯೋ ಇಲ್ವೋ? ಹೌದು. ಅವನೇನೀಗ ಹಾಸ್ಪಿಟಲ್ ಅಲ್ಲಿ ಎದ್ಬಿಟ್ಟು ನನ್ ಕಾಸಲ್ಲಿ ನನ್ ಫ್ರೆಂಡ್ ಅದನ್ನ ಸ್ಮಗಲ್ ಮಾಡ್ತಿದ್ದ ಅಂತ ಹೇಳ್ತಾನ? ಅದನ್ನ ಪೊಲೀಸಿಗೆ ಹೇಳ್ಬಿಟ್ಟು ಅವನೇ ಸಿಕ್ಕಾಕೋತಾನ? ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಯಾರು ಬಾಯ್ ಬಿಡಲ್ಲ, ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರೆ. ಪೊಲೀಸ್ನವರೇ ಸೀಸ್ ಮಾಡಿದ್ರು ಅಂತ ಸುಮ್ಮನೆ ಬಿಡ್ತಾರೆ. ಒಂದ್ ವೇಳೆ ಹೌದು. ಪೊಲೀಸ್ನವ್ರು ಗೊತ್ತಾದ್ರೆ? ಎರಿಕ್, ಅವ್ರಿಗೇನಾದ್ರೂ ಗೊತ್ತಿದ್ರೆ ಈ ಬಾಡಿ ಹೊರಗ್ ತೆಗಿಯೋ ಅಷ್ಟ್ರಲ್ಲಿ ಅವ್ರು ಇಲ್ಲಿಗೆ ಬರ್ತಿದ್ರು. ಆಗಲ್ಲ. ನಿಮ್ ಪ್ಲಾನ್ No! ನಿನ್ನ ಮಾತು ಓ. ಕೇಳಲಿಲ್ಲ ಅಂದ್ರೆ ಮ್ಯಾಕ್ಸ್, ಗುರು, ಹೇಯ್ ಬಿಡೋನ್ನ. ಎರಿಕ್, ಇದನ್ನ ಹಾಳು ಮಾಡಕ್ ನಿನಗ್ ಬಿಡಲ್ಲ. ಮ್ಯಾಕ್ಸ್ ನಾನು ಇದನ್ನ ನೋಡ್ಕೋತೀವಿ ಅಲ್ವಾ ಮ್ಯಾಕ್ಸ್? ಹೌದು, ಇದನ್ನ ನಾವೇ ಹಂಚ್ಕೋಣ, ಯಾರಿಗೂ ಹೇಳೋದ್ ಬೇಡ. ಯಾ, ಇದ್ ನಿನ್ ಪ್ಲಾನಾ? ಆಯ್ತು. ನೀನೇನ್ ಮಾಡ್ಬೇಕಂತಿದ್ಯಾ? ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ, ನನ್ನ ಬಿಟ್ಬಿಡಿ. ನಿಜವಾಗ್ಲು? ನಾನ್ ಸಿಕ್ಕಾಕೊಂಡ್ರು ನಿನ್ ಕೆಲ್ಸ ಹೋಗುತ್ತೆ. ನಿಂಗ್ ಗೊತ್ತಿದೆ ತಾನೆ? ಇದನ್ ತಗೊಳಕ್ ಬಿಡದೆ ಇದ್ರೆ ನಿನ್ ಕೆಲ್ಸ ಎನಿವೇ ಹೋಗುತ್ತೆ. ಇನ್ನು ಎಷ್ಟ್ ದಿನ ಇದನ್ನೇ ಮಾಡ್ಕೊಂಡಿರಕ್ಕಾಗತ್ತೆ ಹೇಳು? ಇದನ್ ಬಿಟ್ಟು ನಿನ್ನ ಹತ್ರ ಇನ್ನೂ ಒಳ್ಳೆ ಪ್ಲಾನ್ ಇದ್ರೆ ಹೇಳು, ಕೇಳೋಣ. ಸರಿ, ರಾತ್ರಿ ಕೆಲಸ ಮುಗಿಸ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಥರ ಬೆಳಿಗ್ಗೆ ನಾವು ಕೆಲ್ಸಕ್ಕೆ ಬಂದು ನಮ್ಮ ಕೆಲಸನ ನಾವು ಆರಾಮಾಗಿ ಮಾಡೋಣ. ಸ್ವಲ್ಪ ದಿನ ಕಾದು ದುಡ್ಡು ಹಂಚ್ಕೊಳ್ಳೋಣ. ನೋಡಿ, ನಾವು ಯಾರಿಗೂ ಅನುಮಾನ ಬರದೇ ಇರೋ ಥರ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹೆಚ್ಚಾಗಿ ನಾವೇನು ಪರ್ಚೇಸ್ ಮಾಡಬಾರ್ದು. ಇವ್ನು ಹೇಳೋದು ಸರಿಯಾಗೇ ಇದೆ. ನಾವು ಕಾದ್ ನೋಡೋಣ. ಯಾರು ಇದನ್ನ ಹುಡುಕ್ತಿಲ್ಲ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋಣ. ಮ್ಯಾಕ್ಸ್, ಆಯ್ತು, ನನ್ನ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತೀರಾ? ಓಕೆ. ಇದು ನಿಂಗೆ ಓಕೆ ತಾನೆ? ಡೌಟೇ ಬೇಡ. ಓಕೆ. ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ ಡೀನ್, ನಿಂಗೆ ನೆನಪಿದೆ ಅಲ್ವಾ ನಾನು ಇರಾಕಲ್ಲಿ ಕೆಲಸ ಮಾಡ್ತಿದ್ದೆ ಅಂತ? ಎರಿಕ್, ನಾನು ಅಲ್ಲಿ ಕೆಲಸ ಮಾಡ್ತಿದ್ದು ನಿಂಗೆ ಗೊತ್ತಲ್ವಾ? ಗೊತ್ತಿಲ್ಲ. ರಮಾದಿ, ಫಲೂಹ, ಆಪರೇಷನ್ ಫ್ಯಾಂಟಮ್ ಫ್ಯೂರಿ, ಯಾವ್ದು ಅಷ್ಟು ಈಸಿಯಾಗಿರಲ್ಲ. ಈಸಿಯಾಗಿರಲ್ಲ ಅಂದರೆ? ಸಾಯಿಸೋದು. ನೀವಿಬ್ರೇನಾದ್ರೂ ನನ್ನ ಮೋಸ ಮಾಡಬೇಕು ಅಂತ ಅನ್ಕೊಂಡ್ರೆ ನಾನು ಯೋಚನೆ ಮಾಡಬೇಕಾಗತ್ತೆ. ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ನಿಮ್ಗಳ ಮುಖ ನೋಡಿದ್ರೆ ಭಯಂಕರವಾಗಿತ್ತು ಅನ್ಸುತ್ತೆ. ಮಸ್ತಾಗಿತ್ತಲ್ಲ? ಆಮೇಲೆ ಸಿಗೋಣ. ಸಿಗ್ತೀನಿ. ತತ್ತರಿಕೆ. ಓ ಗ್ರೇಟ್, ಒಳ್ಳೆ ಟೈಮಿಗೆ ಬಂದೆ. ನಾನು ಬೇಗ ಹೋಗ್ಬೇಕು. ಕೀ ಕೊಡ್ತೀಯಾ? ಇದು ನಿಮ್ ಕಾರ? ಹೌದು. ಕೀ ಕೊಡಕ್ಕಾಗಲ್ಲ. ನೀವು ಸರಿ, ಫಸ್ಟ್ ಸರಿ, ರಸೀದಿ ಬೇಗ ತಂದ್ಕೊಡು, ಕೊಡ್ಬೇಕಾಗತ್ತೆ. ಬೇಗ ತಂದ್ಕೊಡು. ಅಲ್ಲಿ ಕಾರ್ ಇಟ್ಟಿರುತ್ತೆ. ಮೊದಲು ಕೀ ಕೊಡು, ಆಮೇಲೆ ರಸೀದಿ ತೋರಿಸ್ತೀನಿ. ರಸೀದಿ ಕೊಡಿ ಫಸ್ಟ್. ಹಾ, ಕಾರಲ್ಲಿದೆ ಅನ್ಸುತ್ತೆ. ಅದಿಲ್ದಲೆ ಕೊಡಕ್ಕಾಗಲ್ಲ ನಾನು. ಹಾ, ನೋಡಿ, ಕಾರಲ್ಲಿದೆ, ಅಲ್ಲಿ. ತೆಗೆದು ಕೊಡ್ತೀನಿ. ರಸೀದಿ ಕೊಡ್ಲೇಬೇಕಾಗತ್ತೆ ಹಾ, ನೀವು. ಅದನ್ನ ತೋರಿಸ್ಬೇಕು ಅಂದ್ರೆ ಕೀ ನಿನ್ನ ಹತ್ರ ಇದೆಯಾ? ಏನು ಮಾಡಕ್ಕಾಗಲ್ಲ, ಕೊಡ್ಲೇಬೇಕು ನೀವು. ಸರಿ ಸರಿ, ಕೊಡು, ಕೀ ಕೊಡು, ಕೀ ಕೊಡು. ರಸೀದಿ ಕೊಡಿ ಫಸ್ಟ್ ನೀವು. ಹಾ, ನನಗೆ ಗೊತ್ತಿದೆ ಅದು. ಮೊದಲು ಕೀ ಕೊಡು, ಕೀ ಕೊಡು. ರಸೀದಿ ಕೊಡಿ. ದರಿದ್ರ ನನ್ನ ಮಗ. ದಯವಿಟ್ಟು ಕೀ ಕೊಡ್ತೀಯಾ? ಥ್ಯಾಂಕ್ ಯು. ರಸೀದಿ ಬೇಕಾ ನಿನಗೆ? ಇರೋದು ಎರಡೇ ಕೀ. ಒಂದ್ ನನಗೆ, ಒಂದ್ ನೀನಿಗೆ. ಬೇಡ, ನನಗೆ ಬೇಡ. ದೇವ್ರು ವರ ಕೊಡಕ್ ಬಂದಾಗ ಸ್ನಾನ ಮಾಡಿಲ್ಲ ಅಂತ ಹೇಳ್ಬಾರ್ದಂತೆ. ಹೌದಾ? ಬೇಸಿಕ್ಲಿ ಅದರ ಅರ್ಥ ಏನು ಅಂದ್ರೆ, ಯಾರಾದ್ರೂ ಏನಾದ್ರೂ ಕೊಟ್ರೆ ಮುಚ್ಕೊಂಡು ಅದನ್ನ ತಗೋಬೇಕಂತೆ.
ಓಕೆ. ದೇವ್ರು ಕೊಟ್ಟಿದ್ದೋ ಕರ್ಮ ಕೊಟ್ಟಿದ್ದೋ ಗೊತ್ತಿಲ್ಲ, ಲಕ್ಷ್ಮಿ ತಾನಾಗೆ ಒಲ್ದು ಬಂದಾಗ ಬೇಡ ಅಂತ ಡೌ ಮಾಡ್ತಿದ್ಯಾ. ಆ ದುಡ್ಡನ್ನ ಯಾರೋ ನಮಗೆ ತಗೊಳ್ಳಿ ಅಂತ ಬಂದು ಕೈ ಕೊಟ್ಟಿಲ್ಲ. ಅದನ್ನ ಹೇಗೆ ತಗೊಳ್ಳೋದು ಹೇಳು? ನೀನು ರಿಸ್ಕ್ ತಗೊಳಕ್ ಹೆದರ್ತೀಯ ಎರಿಕ್, ಆದ್ರೆ ಇವತ್ತಿಂದ ಅದು ಬದಲಾಗತ್ತೆ. ನಮ್ಮಪ್ಪ ಫೈರ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ರು. ನನ್ನ ಅಣ್ಣಂದ್ರು ಅಂಕಲ್ಸು ಕೂಡ. ನನಗೂ ಅವ್ರ ಥರ ಆಗ್ಬೇಕಿತ್ತು ಗೊತ್ತಾ, ಆದ್ರೆ ನಂಗೆ ಏಟಾದ್ಮೇಲೆ ಅದನ್ನ ಬಿಡ್ಬೇಕಾಯ್ತು. ಇದು ನಾನು ಮುಂಚೆನೆ ಹೇಳಿದೀನಿ ಅಂದ್ರೆ ಈಗಲೇ ನಿಲ್ಲಿಸ್ಬಿಡು. ಹೇಳಿದ್ಯಾ, ನಿಲ್ಸು. ಆದ್ರೆ ಏನು ಅಂದ್ರೆ ಈ ತರದೊಂದು ಕಂಪ್ನಿ ನಾನು ಕಟ್ಬೋದು ಅಂತ ಅನ್ನಿಸ್ತು. ರಿಸ್ಕ್ ಜಾಸ್ತಿ ಇದೆ ಅನ್ನೋದು ಗೊತ್ತಿತ್ತು, ಆದ್ರೆ ಅದಕ್ಕೆ ಬೇಕಾಗಿರೋ ಟ್ರೈನಿಂಗು ಧೈರ್ಯ ಎಲ್ಲ ನನಗಿತ್ತು. ನನ್ನ ಹತ್ರ ಇದ್ದಿದ್ದ ದುಡ್ಡನ್ನೆಲ್ಲ ಹಾಕಿ ಸಾಲದು ಅಂತ ಸಾಲ ತಗೊಂಡು ಟರ್ಬೋ ಎಲೀಟ್ ಆಂಬ್ಯುಲೆನ್ಸ್ ಕಂಪನಿ ಹುಟ್ಕೊಳ್ತು. ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿದ್ರು, ಈ ಗ್ಯಾರೇಜ್ ಮಾತ್ರ ಯಾಕೆ ಹೀಗಿದೆ? ಸರ್ಕಾರದಲ್ಲಿ ಇರೋರ್ ಬಗ್ಗೆ ನಿಂಗೆ ಗೊತ್ತು, ಬಿಲ್ಡಿಂಗ್ ಪರ್ಮಿಟ್ಟು ಅದು ಇದು ಅಂತ ದುಡ್ಡು ಕೇಳ್ತಾರೆ. ನನ್ನ ಹತ್ರ ಇದ್ದಿದ್ದ ಕಾಸೆಲ್ಲ ಇದನ್ನ ಸೆಟಪ್ ಮಾಡೋದ್ರಲ್ಲೇ ಹೋಯ್ತು. ಬಿಲ್ಡಿಂಗ್ನೆಲ್ಲ ಚೇಂಜ್ ಮಾಡಕ್ ನನ್ನ ಹತ್ರ ಏನು ಉಳ್ದೇ ಇರ್ಲಿಲ್ಲ. ಆಂಬ್ಯುಲೆನ್ಸ್ ಅಂತ 2 ಕಿತ್ತೋಗಿರೋ ಗಾಡಿಗಳನ್ನ ತಗೊಂಡೆ, ಅದು ಕೊರೋನಾ ಟೈಮಲ್ಲಿ ಯಾವ್ದೋ ಮೂಗಿಲ್ದಿರೋನ ಹತ್ರ. ನನ್ ಮಗ ನೋಡಕ್ ಹೇಗಿದ್ದ ಗೊತ್ತಾ, ಬಿಳಿ ಹಲ್ಲು, ಆದ್ರೆ ಮೂಗೇ ಇಲ್ಲ. ನನಗ್ ಮೂಗಿರ್ಲಿಲ್ಲ ಅಂದ್ರೆ ನನ್ನ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಮಾಸ್ಕ್ ಹಾಕೊಳಕ್ ಅವ್ನಿಗೇನ್ ರೋಗ ಅಂತ ನಾನು ಹೇಳ್ತೀನಿ, ಆದ್ರೆ ನನ್ ಮಗ ಬಿಂದಾಸ್ ಆಗಿ ಹಳೆ ಟ್ರಕ್ ಆಂಬ್ಯುಲೆನ್ಸ್ ಗಳನ್ನ ಮಾರ್ತಾ ಓಡಾಡ್ತಿದ್ದಾನೆ, ಮುಖದಲ್ಲಿ ಇಷ್ಟು ದೊಡ್ಡ ಹಳ್ಳ ಇಟ್ಕೊಂಡು. ಈ ನನ್ ಮಕ್ಕಳು ನನ್ಗೆ ಎಷ್ಟು ಕಷ್ಟ ಕೊಟ್ರು ಅಂದ್ರೆ ಈಗ ನಾನು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ನೆಕ್ಸ್ಟ್ ಆಂಬ್ಯುಲೆನ್ಸ್ ನಾನು ತಗೊಳ್ಳೋದಾದ್ರೆ ಶೋರೂಮ್ ಇಂದನೇ ತಗೊಳ್ಳೋದು. ಶೆವಿ 3500 ಟರ್ಬೋ ಡೀಸೆಲ್ಲೇ ತಗೊಳ್ಳೋದು. ಅದು ಮಂಚನ್ ತರ ಕಾಣೋ ಸೇಲ್ಸ್ ಮೆನ್ ಹತ್ರನೇ ತಗೊಳ್ಳೋದು. ಎಂಥವ್ರು ಗೊತ್ತಾ, ಜೆಲ್ ಹಾಕಿ ಕೂಲ್ನಿಂದ ಬಾಚ್ಕೊಂಡು ಸೂಟ್ ಹಾಕೊಂಡಿರ್ತಾರಲ್ಲ, ಗೊತ್ತಾಯ್ತಾ, ಅಂಥವ್ರ ಹತ್ರ. ನಮ್ಮ ಹತ್ರ ಇರೋ ಈ ಕಾಸಿಂದ ನಾನು ನೀನು ಸೇರಿ ಅನ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಬೆಳ್ಸೋಣ ಈ ಕಂಪ್ನಿನ. ನಾನು ನೀನು ಇಬ್ರು ಸೇರಿ ಎರಿಕ್ ಈಗ ಓನರ್ ಎಂಪ್ಲಾಯಿ ಅಲ್ಲ, ನಾವು ಬಿಸ್ನೆಸ್ ಪಾರ್ಟ್ನರ್ಸ್. ಸತ್ಯ ಕಾರ್ಡೋಕ್, ನೀ ಸರಿಯಾಗಿದೆಯಾ ಅನ್ಕೋತೀನಿ, ಆದ್ರೆ ದುಡ್ಡು ನಂಗನ್ಸತ್ತೆ ಕಳ್ಕೊಂಡಿದ್ಯಲ್ವಾ? ಅದನ್ನ ಖಚಿತವಾಗಿ ಹೇಳಕ್ಕಾಗಲ್ಲ. ಅದು ನಮ್ಮ ಹುಡುಗ ರಮ್ಮಿ ಹತ್ರ ಇರಬಹುದೇನೋ. ನಾನೀಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ನೀನ್ ಅನ್ಕೊಂಡಿದ್ಯಾ ನಾನು ನಿನ್ನ ಲಾಸ್ಟ್ ಅಂಡ್ ಫೌಂಡ್ ಹತ್ರ ಕಾಯ್ತಾ ಇದ್ದೀನಿ ಅನ್ಕೊಂಡ್ಯಾ? ಇದು ಒಪ್ಕೊಳ್ಳೋಕ್ ಸಾಧ್ಯ ಇಲ್ಲ. ಸೈಲಸ್, ನನ್ನ ನಂಬು, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ. ಕಾಯ್ತಾ ಇರ್ತೀನಿ ನಾನು, ಡಿಸಪಾಯಿಂಟ್ ಮಾಡ್ಬೇಡ ಜೆ. ನಾವು CCTV ಫುಟೇಜ್ ನೋಡಿದ್ವಿ, ನರ್ಸ್ ಜೊತೆಗೂ ಮಾತಾಡಿದ್ವಿ, ಹೆಡ್ ಸರ್ಜನ್ ಜೊತೆಗೂ ಕೂಡ ಮಾತಾಡಿದ್ವಿ. ಸುಳ್ವೇ ಇಲ್ಲ. ಆಕ್ಸಿಡೆಂಟ್ ಆಗೋಕ್ ಮುಂಚೆನೆ ಆ ದುಡ್ಡನ್ನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಆಂಬ್ಯುಲೆನ್ಸ್ ಅವರು ಇವನ್ನ ಇಲ್ಲಿ ಸೇರಿಸ್ಬೇಕಾದ್ರೆ ಬ್ಯಾಗ್ನೇನಾದ್ರೂ ಕೊಟ್ರಾ ಅಂತ ಚೆಕ್ ಮಾಡಬೇಕಾಗಿತ್ತು. ಇದನ್ನ ನೋಡಿದ್ರ ಪ್ಲಾಸ್ಟಿಕ್ ಲೈನಿಂಗ್. ನಾವು ಬ್ಯಾಗ್ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಹೇ ಗಾಯ್ಸ್, ನೀವು ಇನ್ನೊಂದು ಹೆಣನ ನೋಡ್ತೀರಾ? ಇಲ್ಲ, ಒಂದಕ್ಕೆ ಸಾಕಾಗೋಯ್ತಾ? ತುಂಬ ಪಾರ್ಟ್ಗಳು ಮಿಸ್ಸಿಂಗ್ ಆಗಿದೆ. ಹಾಗಾದ್ರೆ ಆ ದುಡ್ಡು ಡ್ರಗ್ಸ್ ಎಲ್ಲ ಹೋದಂಗೆನಾ? ನಾನು ಹಾಗೆ ಹೇಳಿಲ್ಲ. ಹಾಗಿದ್ರೆ ನೆಕ್ಸ್ಟ್ ಏನು? ಫಸ್ಟ್ ರೆಸ್ಪಾಂಡರ್ಸ್ ಪೇಪರ್ ವರ್ಕ್ ಚೆಕ್ ಮಾಡೋಣ. 10-4 ಯೂನಿಟ್ 6 ನಾವೀಗ ಬರ್ತಾ ಇದ್ದೀವಿ. ಇದರಿಂದ ಡೀಪ್ ಆಗಿ ಉಸಿರು ತಗೊಳ್ಳಿ. ಹೇ, ಆಗ್ಲೇ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ದೆ ಅಂತ ನನಗೆ ಗೊತ್ತು. ಈ ಕಂಪ್ನಿ ಬಿಟ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ಎರಿಕ್. ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಇನ್ವೆಸ್ಟ್ ಮಾಡಬೇಡ, ಓಕೆ? ನೋಡು, ಇವತ್ತು ರಾತ್ರಿ ಕಳೆಯೋದನ್ನೇ ನಾನು ಕಾಯ್ತಾ ಇದ್ದೀನಿ. ನಾನು ಮನೆಗೆ ಹೋಗಿ ನನ್ನ ಫ್ಯಾಮಿಲಿ ಜೊತೆ ಖುಷಿಯಾಗಿರಬೇಕು, ಓಕೆ? ಓಕೆ. ಹೇಗನ್ನಿಸ್ತಾ ಇದೆ? ಅಪಾಯ ಏನೂ ಇಲ್ಲ ಅಲ್ವಾ? ಇವಳಿಗ ಆರೋಗ್ಯವಾಗಿದ್ದಾಳೆ. ಥ್ಯಾಂಕ್ ಯು ಮಗಳೇ. ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಈ ಫ್ಯಾಮಿಲಿನ ನೀನೇ ಕಾಪಾಡಿದ್ದು. ಅಪ್ಪ ಇನ್ನೇನು ಬರ್ತಾ ಇದ್ದಾರೆ, ಮನೆಗೆ ಹೋಗೋಣ. ಈಗ ನಿನ್ನ ಫ್ಯಾಮಿಲಿ ಉಳಿಸ್ಕೋ. ಚೆನ್ನಾಗಿ ರೆಸ್ಟ್ ಮಾಡು. ನಿನಗೋಸ್ಕರ ನಾನು ಇದನ್ನು ಒಪ್ಕೋತೀನಿ.
ಕೊನೆಗೂ ಒಪ್ಕೊಂಡ್ಯಲ್ಲ. ಇನ್ಮೇಲಿಂದ ನನ್ನ ಲಕ್ಕೇ ಚೇಂಜ್ ಆಗೋಗುತ್ತೆ. ನಾವು ಎಲ್ಲಾದರೂ ಹೋಗ್ಬೋದು. ನಾವು ಅಲಾಸ್ಕಾಗೆ ಹೋಗೋಣವಾ? ಬೇಡ, ಬೇರೆ ಎಲ್ಲಾದ್ರೂ ಹೋಗೋಣ. ಬೆಚ್ಚಗಿರೋ ಜಾಗಕ್ಕೆ. ಅಲ್ಲಿ ನಾವಿಬ್ರೆ. ನಾವು ಕ್ಯಾನ್ಕನ್ಗೆ ಹೋದ್ರೆ? ನಾವೇನ್ ಹನಿಮೂನ್ಗೆ ಹೋಗ್ತಿಲ್ಲ. ಮ್ಯಾಕ್ಸ್, ಹೇಗಿದ್ಯಾ? ನಾನು ಏಜೆಂಟ್ ಬಿಕ್ ವಿತ್ ಐಸ್. ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮೆ ಇರಲಿ, ಕೆಲವು ಪ್ರಶ್ನೆ ಕೇಳಬೇಕಿದೆ. ಅದೇನಂದ್ರೆ, ಸ್ಯಾನ್ ಪಿಡ್ರೋದಲ್ಲಾದ ಆಕ್ಸಿಡೆಂಟ್ ಬಗ್ಗೆ ಆಂಬ್ಯುಲೆನ್ಸ್ ಅಲ್ಲಿ ನೀನ್ ಕೂಡ ಇದ್ದೆ ಅಲ್ವಾ? ನಿನ್ ಸಿಗ್ನೇಚರ್ ಇದೆ ಅಲ್ಲಿ. ಹೊರಗೋಗಿ ಮಾತಾಡೋಣ ಬಾ. ನೀನು ಹೆಣ ಥರ ಕಾಣಿಸ್ತಾ ಇದೆಯಾ? ಹಾಯ್, ಎದ್ಯಾ? ನನ್ನ ಕರ್ಕೊಂಡು ಹೋಗಕ್ ಬಂದ್ಯಾ? ಓಕೆ, ಒಂದಲ್ಲ ಒಂದಿನ ನಿನ್ನನ್ನು ಕಾಫಿಗೆ ಕರ್ಕೊಂಡು ಹೋಗ್ತೀನಿ. ಒಂದ್ ವೇಳೆ ಕಾಫಿ ಅಲ್ದೆ ನಾನು ಬೇರೆ ಏನಾದ್ರೂ ಕೊಟ್ರೆ? ಅದು ನನಗೆ ಬೇಡ. ಇನ್ನೂ ಡಲ್ ಆಗಿದ್ಯಾ? ಇಲ್ಲ ಇಲ್ಲ. ಏನಾದ್ರೂ ನಡೀತಾ ಇವತ್ತು? ಇಲ್ಲ ಇಲ್ಲ. ನಿಂಗಿಷ್ಟ ಆದ್ರೆ ನೀನ್ ನನಗ್ ಶೇರ್ ಮಾಡ್ಬೋದು. ನೀನ್ ನನ್ನ ನಂಬೋದು. ಏನ್ ಬೇಕಿದ್ರು ಹೇಳ್ಬೋದು. ಅರ್ಥ ಆಯ್ತಾ? ಮಾತಾಡು. ಇದು ಒಳ್ಳೆ ಐಡಿಯಾ ಅಲ್ಲ ನೋಡು. ಚೆನ್ನಾಗನ್ಸತ್ತೆ. ನಾನು ನಿನಗೆ ಮುಂಚೆನೇ ಹೇಳಿದ್ದೆ ಇದೆಲ್ಲ ನನಗೆ ಸರಿ ಹೋಗಲ್ಲ ಅಂತ. ಇದೆಲ್ಲ ನನಗಿಷ್ಟ ಆಗಲ್ಲ. ಸರಿ. ಹೇ ಬ್ರಿ, ಹ್ಮ್, ಇವತ್ತು ರಾತ್ರಿ ಒಂದು ಕ್ರ್ಯಾಶ್ ಆಯ್ತು. ಡೀನ್ ಮತ್ತೆ ನಾನು ಯಾರಿಗೋ ಚಾಕು ಚುಚ್ಚಿಬಿಟ್ಟಿದ್ದಾರೆ. ಯೂನಿಟ್ 4 ಅವರು ಅವ್ರನ್ನ ಏನ್ ಗೊತ್ತಾ, ಶಿಫ್ಟ್ ಮಾಡಿ. ನಾನು ರೂಬಿನ್ ಈ ಕೇಸನ್ನ ನೋಡ್ಕೊಂತೀವಿ, ಆಯ್ತಾ? ನೀನ್ ಇಲ್ಲೇ ಇದ್ದು ನಾನ್ ಬಂದ್ಮೇಲೆ ವಿಷಯ ಹೇಳು. ಹೇ ರೂಬಿನ್, ಹೋಗೋಣ ಬಾ. ಯೂನಿಟ್ 6 ರೆಡಿ ಆಗಿದ್ದೀವಿ. ಓವರ್. ಈಗ ಸ್ಟಾರ್ಟ್ ಆಗು. ಕೈ ಕೊಡ್ಬೇಡ. ಗ್ಯಾಸ್ ಬೇಕಾ ನಿಮ್ಗೆ? ಕಂಪ್ಲೀಟ್ ಆಗಿ ಬ್ರಾವು ಹೊಗೆ ಹಾಕೊಳ್ಳೋ ಟೈಮ್ ಬಂತು ಅನ್ಸುತ್ತೆ. ಕರ್ಮ ಕಾಂಡ. ಎರೇಕ್, ಅಯ್ಯೋ, ನಾವಿವಾಗ ಡೇಂಜರ್ ವನ್ನ ತಗೊಂಡು ಹೋಗ್ಬೇಕು. ಓ ಇಲ್ಲ 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 ಇಲ್ಲ, ಹಾಗೆ ಮಾಡಬೇಡ, ಹಾಗೆ ಮಾಡಬೇಡ ನೀನು. ಯಾಕೆ? ಡೀನ್ ಈ ಕೂಡಲೇ ಬರ್ಬೋದು. ನಮ್ಗೇನಾದ್ರೂ ಎಮರ್ಜೆನ್ಸಿ ಕಾಲ್ ಬಂದ್ರೆ ನಾವು ತಕ್ಷಣ ಹೋಗ್ಲೇಬೇಕಾಗತ್ತೆ. ಆದ್ರೆ ನಾನು ನಾನು ಹೋಗಿ ರೂಬಿನ್ಗ- ಡೀನ್ ನ ಹುಡ್ಕೊಂಡು ಬರ್ತೀನಿ. ನೋಡು, ನೀನು ಇಲ್ಲೇ ಇರೋ. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಓಕೆನಾ? ಬೇಗ ಬಂದ್ಬಿಡ್ತೀನಿ. ಇವನ್ಗೇನಾಯ್ತು ಹಿಂಗೆ ಆಡ್ತಿದ್ದಾನೆ? ನಂಗೆ ಅರ್ಥ ಆಗ್ತಿಲ್ಲ. ಮ್ಯಾಕ್ಸ್ ಕಾಲ್ ಮಾಡಿದ್ದ. ಪೊಲೀಸು ಯಾರೋ ಇನ್ವೆಸ್ಟಿಗೇಷನ್ ಮಾಡ್ತಿದಾರಂತೆ. ತುಂಬಾ ಹೆದರ್ಕೊಂಡಿದ್ದ. ಏನು? ಅವನೇನಾದ್ರೂ ಎಡವಟ್ ಮಾಡಕ್ ಮುಂಚೆ ನಾವಿಬ್ರು ಮಾತಾಡ್ಕೊಂಡು ಅವನನ್ನ ಸಿಕ್ಕಾಕಿಸ್ಬೇಕು. ಗೊತ್ತಾಯ್ತಾ ಎರಿಕ್? ಡೇಂಜರ್ ಒನ್ ಎಲ್ಲಿ? ನಾನು ಅದನ್ನೇ ಹೇಳೋದಿಕ್ ಬಂದಿದ್ದು. ಒಂದು ಕಾಲ್ ಬಂತು, ಬ್ರಾವೋ ಸ್ಟಾರ್ಟ್ ಆಗ್ಲಿಲ್ಲ, ಅದಕ್ಕೆ ಅವಳು ಅದನ್ನ ತಗೊಂಡು ಹೋದ್ಲು. ಬ್ರೀಗೆ ನಾನು ಹೇಳ್ದೆ, ಆದ್ರೂ ಅದ್ರಲ್ಲಿ ಕಾಸಿತ್ತು. ನೀನ್ ಯಾಕೋ ಅವ್ರ ಜೊತೆಗೆ ಹೋಗ್ಲಿಲ್ಲ? ಅವಳು ಅರ್ಜೆಂಟ್ ಅಲ್ಲಿ ಇದ್ಲು. ಹೇ ಮ್ಯಾಕ್ಸ್, ಡೀನಲ್ಲಿ
ಸಮಾಧಾನ ಸಮಾಧಾನ. ಮ್ಯಾಕ್ಸ್ ಮ್ಯಾಕ್ಸ್ ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ. ಮ್ಯಾಕ್ಸ್ ಮ್ಯಾಕ್ಸ್ ನನ್ನ ಮಾತು ಕೇಳು. ನನ್ನ ಮಗ ಮ್ಯಾಕ್ಸ್. ಎಲ್ಲಿದ್ದಾನೆ? ಡೀನಲ್ಲಿ ನಾನು ಇಲ್ಲೇ ನೋಡ್ಬೇಕು. ಇದೀನಿ ಮ್ಯಾಕ್ಸ್, ಏನ್ ಸಮಾಚಾರ? ದುಡ್ಡು ಸೇಫ್ ಆಗೇ ಇದೆ. ನಾನು ನಿನ್ ಜೊತೆ ಮಾತಾಡ್ತಾ ಇಲ್ಲ. ಯಾಕೆ ಇರಿಟೇಟ್ ಆಗಿದ್ಯಾ? ಏನೂ ಆಗಿಲ್ಲ. ಅವ್ನು ನಿಜ ಹೇಳ್ತಿದ್ದಾನೆ. ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿದೀವಿ, ಅಲ್ಲೇ ಇದೆ. ಸೊ ಪೊಲೀಸ್ ಏನಂದ್ರು? ಅವರು ಪೊಲೀಸ್ ಅವರಲ್ಲ, ಐಸ್ ಐಸ್ ಇಮಿಗ್ರೇಷನ್ಸ್ ಅಂಡ್ ಕಸ್ಟಮ್ಸ್. ಅವರು ಟಾಸ್ಕ್ ಫೋರ್ಸ್. ಅವರು ದುಡ್ಡು ಎಲ್ಲಿದೆ ಏನಾಗಿದೆ ಅಂತ ಹುಡುಕ್ತಾನೆ ಇದ್ದಾರೆ. ಅವ್ರಿಗೆ ಗೊತ್ತು ನಾವ್ ಎತ್ಕೊಂಡು ಹೋಗಿರೋ ಹುಡುಗನ ಹತ್ರ ದುಡ್ಡಿದೆ ಅಂತ. ಅವ್ರು ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರ್ತಾನೆ ಇದ್ರು. ನಾನು ಹೇಳೋದ್ ಕೇಳಿಸ್ತಾ ಇದ್ಯಾ? ಅವ್ರಿಗೆ ದುಡ್ಡಿನ ಬಗ್ಗೆ ಎಲ್ಲ ಗೊತ್ತು. ಅವ್ರಿಗೆ ಒಂದು ಕ್ಲೂ ಸಿಗಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮನ್ನ ಹಿಡಿದು ಒಳಗಾಕ್ತಾರೆ. ಡೀನ್, ಪ್ಲಾನ್ ಯಾಕೆ ಚೇಂಜ್ ಮಾಡ್ಬೇಕು? ಇವಂದು ಒಂದು ಪ್ಲಾನು, ಬದನೆಕಾಯಿ. ನನ್ನ ಮಕ್ಳ, ನೀವೇನ್ ಮಾಡ್ತೀರೋ ನನ್ಗದ್ ಗೊತ್ತಿಲ್ಲ. ನನ್ನ ಶೇರ್ ತಗೊಂಡು ನಾನು ಹೊರಡ್ತಾನೇ ಇರ್ತೀನಿ. ಎಲ್ಲಿಗೆ? ದೂರ ಹೋಗ್ತೀನಿ, ಇನ್ನೂ ದೂರ ಹೋಗ್ತೀನಿ ನಿಮ್ಗಳಿಂದ. ನೋಡು, ಹೊರಗೋಗೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡಿದ್ಯೇನೇನೋ. ನಿಮ್ ಕತೆಗಳು ಕೇಳಕ್ ನನಗಿಷ್ಟ ಇಲ್ಲ. ನನಗೆ ನನ್ನ ಶೇರ್ ಬೇಕೇ ಬೇಕು. ಕೊಡಕ್ಕಾಗಲ್ಲ. ಏನ್ರೋ ಹೇಳ್ತಾ ಇದ್ದೀರಾ? ನಾನೇನ್ ಜೋಕರ್ ತರ ಕಾಣ್ತಾ ಇದ್ದೀನಾ? ದುಡ್ಡನ್ನ ನಾನು ನಿಮಗೆ ಕೊಡೋದಿಕ್ಕಾಗಲ್ಲ. ಯಾಕೆ ಅಂದ್ರೆ ದುಡ್ಡು ಈಗ ನನ್ನ ಹತ್ರ ಇಲ್ಲ. ಏನ್ ಹೇಳ್ದೆ? ಅವ್ರು ವಾಪಸ್ ತಂದ್ಕೊಡ್ತಾರೆ, ಖಂಡಿತ ತಂದ್ಕೊಡ್ತಾರೆ. ಯಾರು? ಅವರು ಅಂದ್ರೆ ಯಾರೋ? ಎಲ್ಲೋ ನನ್ನ ದುಡ್ಡು. ನನ್ನ ದುಡ್ಡು ನನಗೆ ಬೇಕು, ಕೊಡೋ. ಇಲ್ಲ ಅಂದ್ರೆ ನಾನ್ ಹೇಳೋದನ್ನ ಕೇಳು. ಎಲ್ಲಿದ್ಯೋ? ಮ್ಯಾಕ್ಸ್, ಬಿಡು ಅವ್ನ. ನೀನ್ ಅಡ್ಡ ಬರ್ಬೇಡ, ನೀನ್ ಅಡ್ಡ ಬರ್ಬೇಡ. ಬಿಡೋಣ ಮ್ಯಾಕ್ಸ್. ಸಾಯ್ಸಾಕ್ಬಿಡ್ತೀನಿ ಡಿ ನಿನ್ನ. ನಾನು ಹೇಳೋದನ್ನ ಕೇಳೋ. ಕಾಸು ಇನ್ನೊಂದು ಆಂಬ್ಯುಲೆನ್ಸ್ ಅಲ್ಲಿ ಇದೆ, ಓಕೆ? ಅವ್ರು ವಾಪಸ್ ಬರ್ತಿದ್ದಾರೆ. ನಿನಗ್ ನಾವು ಮೋಸ ಮಾಡ್ತಾ ಇಲ್ಲ ಮ್ಯಾಕ್ಸ್, ಗೊತ್ತಿಲ್ಲದೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸುಳ್ಳು ಹೇಳ್ತಿದ್ಯಾ ಡಿ? ನಾನ್ ಸುಳ್ಳು ಹೇಳ್ತಿಲ್ಲ ಮ್ಯಾಕ್ಸ್. ನೀವು ಬರೀ ಸುಳ್ಳು ಹೇಳ್ತಾ ಇದ್ದೀರಾ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗ್ ನನ್ ದುಡ್ಡು ಬೇಕು ಅಷ್ಟೇ. ನಾನ್ ಸುಳ್ಳು ಹೇಳ್ತಿಲ್ಲ ಮ್ಯಾಕ್ಸ್. ನಿನ್ನ ನಾನ್ ಶೂಟ್ ಯಾಕ್ ಹಾಗ್ ಮಾಡ್ಬಿಡ್ತೀನಿ. ನಿಂಗೇನಾಗಿಲ್ಲ ತಾನೆ? ನಿಲ್ಸು, ನಿಲ್ಸು. ನಿಲ್ಸು. ದೇವ್ರೆ, ಏನ್ ಬಂದಿದೆ ನಿಮ್ಗೆ? ಏನ್ ಮಾಡಿದೆ ನೀನು? ಎಂತ ಕೆಲಸ ಮಾಡ್ಬಿಟ್ಟೆ? ಏನ್ ಮಾಡ್ದೆ ಅಂದ್ರೆ ಏನು? ನಾನ್ ನಿನ್ ಕಾಪಾಡ್ದೆ. ನಾವಿದನ್ನ ಸಾರ್ಟ್ ಔಟ್ ಮಾಡ್ಕೋಬೋದಿತ್ತು. ಆದ್ರೆ 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 ನೀನು ಬದುಕಿದಾನ? ಎರಿಕ್, ನಿಂಗೇನಾಗಿಲ್ಲ ತಾನೆ? ನೀನು ಅವನನ್ನ ಏನ್ ಮಾಡಿದ್ಯಾ ಅಂತ ನೋಡು. ಅದು ನಿನ್ ಕೈ ಹೇಗಿದೆ? ಬಿಡು ನನ್ನ. ಹಾಗಲ್ಲ, ಅದನ್ನ ಆಮೇಲೆ ಯೋಚನೆ ಮಾಡ್ಬೋದು. ಈಗ ನಾವೇನ್ ಮಾಡೋದು ಗೊತ್ತಿಲ್ಲ. ಆದ್ರೆ ಪೊಲೀಸ್ ಹತ್ರ ಮಾತ್ರ ಹೋಗಲ್ಲ. ಪೊಲೀಸ್ ಹತ್ರ ಹೋಗೋ ಸ್ಟೇಜ್ನ ನಾವು ಅವಾಗ್ಲೇ ಮೀರಿದೀವಿ. ಅದ್ರ ಬಗ್ಗೆ ನೀನು. ಹಾಯ್, ನಾವಿಬ್ರು ವಾಪಸ್ ಬರ್ತಾ ಇದೀವಿ. ಅಟ್ಲೀಸ್ಟ್ ಆ ಬ್ರಾವನಾದ್ರೂ ರೆಡಿ ಮಾಡ್ರು. ಅವ್ರು ಬರಕ್ ಮುಂಚೆ ಇದನ್ನ ಕ್ಲೀನ್ ಮಾಡ್ಬೇಕು. ಎರಿಕ್, ಮೊದಲು ಇದನ್ನ ಕ್ಲಿಯರ್ ಮಾಡೋಣ, ಓಕೆನಾ?
ಇದನ್ನ ನೋಡೋಣ ಏನಂತ. ತಗೊಂಡ್ ಬಂದ. ರಮಿ ಅದನ್ನ ಮಾಡಿಲ್ಲ. ನೀನ್ ಹೇಳಿ ಸರಿ. ಹೌದು. ದುಡ್ಡು ಎಲ್ಲಿದೆ ಅಂತ ಗೊತ್ತಾಯ್ತು. ನಿನ್ ದುಡ್ಡು ಸಿಕ್ಕಿದೆ. ಸರಿ, ಅಲ್ಲ, ಆ ಪಾಯಿಂಟ್ ಇಲ್ಲಿ ಹೇಳ್ಬೇಕಾಯ್ತು. ನನ್ ಮೇಲೆ ನಂಬಿಕೆ ಇದೆಯಾ ಇಲ್ವೋ ಅಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಏನಾಗ್ತಿದೆ ಅಂತ ಗೊತ್ತಾಯ್ತು ನನ್ಗೆ. ಏನ್ ಮಾಡ್ಬೇಕು ಅದನ್ನ ಮಾಡಿ. ಹಾಗೆ ಮಾಡ್ಬೇಡ, ದಯವಿಟ್ಟು ಹಾಗೆ ಮಾಡ್ಬೇಡ. ಕೇಳಿಸ್ಕೊ ನೀನು. ನೀನ್ ಮಾಡೋ ಎಡ್ವರ್ಟ್ನೆಲ್ಲ ನಾನು ಸಹಿಸ್ಕೊಳಕ್ ಆಗಲ್ಲ. ಜೆ ಇಲ್ಲಿಗ್ ಬಾ ನೀನು. ಎಲ್ಲ ಸರಿ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಅಲ್ಲೆಲ್ಲ ಕ್ಲಿಯರ್ ಆಯ್ತಾ? ಆಯ್ತು. ಬೇಗ ಮುಗ್ಸು, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನೀನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ಅದಾಗಲ್ಲ. ನಾನು ನಿನ್ನ ಪ್ರಾಣ ಉಳಿಸ್ದೆ, ನೆನ್ಪಿದ್ಯಾ? ನನಗೇನು ಗಿಫ್ಟ್ ಕೊಡು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾನು ಕೇಳ್ತಿರೋದು ಒಂದೇ, ಅದನ್ನು ಮಾಡೋಕ್ಕೆ ಕಷ್ಟನಾ? ನಾನೇನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಬೇಗ ಹುಷಾರು. ಬೇಗ ಬೇಗ, ಯಾರಾದ್ರೂ ನೋಡಿದ್ರೆ ಕಷ್ಟ. ಬೇಗ ಬೇಗ ಮೇಲೆತ್ತಿಡು. ಹುಷಾರು. ಇರು, ಕೊಡ್ಲಿನ ಒಳಗಿಟ್ಬಿಡ್ತೀನಿ. ಗುಡ್. ಬೇಗ ಬಾ. ನಾವು ಇದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಿನ್ನ ಹತ್ರ ಯಾವ್ದಾದ್ರೂ ಒಂದು ಒಳ್ಳೆ ಪ್ಲಾನ್ ಇದೆಯಾ? ಹೇ ಡಿ, ಅವ್ರನ್ನ ನಾನು ಡಿಸ್ಟ್ರಾಕ್ಟ್ ಮಾಡ್ತೀನಿ. ನೀನು ಮ್ಯಾಕ್ಸ್ನ ಡೇಂಜರ್ ಒನ್ಗೆ ಶಿಫ್ಟ್ ಮಾಡು. ಏನೋ ನಾನೊಬ್ನೇನಾ? ಹೇಯ್, ಹೇಗಿತ್ತು? ಯಾವುದೋ ಒಂದು ಗ್ಯಾಂಗ್ಸ್ಟರ್ ಗ್ಯಾಂಗು ಮಕ್ಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅವನ್ಗೆ ಎದೆಗೆ ಚುಚ್ಚಿದ್ರು. ನೀವ್ ಆರಾಮ್ ತಾನೆ? ನಾನ್ ನಿನ್ ಹತ್ರ ಮಾತಾಡ್ಬೇಕು. ನಾನು ನಿಮ್ ಹತ್ರ ಮಾತಾಡ್ಬೇಕು ಅಂತಿದ್ದೆ. ಆಫೀಸ್ಗೆ ಹೋಗೋಣ? ಏನೋ ಸ್ಪೆಷಲ್ ಪ್ಲಾನ್ ಮಾಡಿದ್ದೀನಿ. ಓಕೆ, ಬನ್ನಿ ಒಳಗ್ ಬನ್ನಿ. ಬನ್ನಿ ಒಳಗ್ ಬನ್ನಿ. ರೂಬನ್ ಇಲ್ಲಿ ನಿಂತ್ಕೋ. ಬಾ ಹೆಣ್ಣೆ, ಇಲ್ಲಿ ನಿಂತ್ಕೋ. ಆಸಮ್. ವಿಷಯ ಏನು ಅಂದ್ರೆ, ಏನ್ ಸ್ಮೆಲ್ ಗುರು ಇದು? ಟರ್ಬೋ ಎಲೈಟ್ ಅಲ್ಲಿ ಒಂದು ಹೊಸ ಪದ್ಧತಿ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಕೇಳ್ದಾಗ ನಿಮ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿಲ್ಲ ಅಂತ ನನ್ಗೆ ಯಾಕೋ ಸಡನ್ ಆಗಿ ಅನ್ನಿಸ್ತು. ನೀವೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಗಮನಿಸ್ಲೇ ಇಲ್ಲ ನೋಡಿ. ಸೊ ಅನೌನ್ಸ್ ಮಾಡಲಿದ್ದೀನಿ. ರೂಬೆನ್. ನಾನಾ? ಬ್ರೀ ನಿನ್ ಬಗ್ಗೆ ಹೇಳ್ತಿದ್ಲು, ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಈ ನಡುವೆ ಅಂತ. ನಾನ್ ಹೇಳದ್ನಾ? ಕಂಗ್ರ್ಯಾಚುಲೇಷನ್ಸ್. ನೀನು ಟರ್ಬೋ ಎಲೀಟ್ಸ್ ಮೊಟ್ಟ ಮೊದಲ ಎಂಪ್ಲಾಯಿ ಆಫ್ ದ ಮಂತ್. ಯಾರ ಹೆಸರಿಲ್ಲಿರೋದು? ನಮ್ ತಾಯಿ ಖುಷಿ ಆಗ್ಬಿಡ್ತಾರೆ ನೋಡಿದ ತಕ್ಷಣ. ನೈಸ್, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಫ್ರೇಮ್ ಕೂಡ ಇದೆ. ವೆರಿ ಗುಡ್. ನಾನು ಯಾವತ್ತೂ ಒಂದ್ ಪ್ರೈಸ್ ಗೆದ್ದಿಲ್ಲ. ಇದು ಗೆದ್ದಿರೋದಲ್ಲ ಗೆಳೆಯ, ಇದು ಸಂಪಾದಿಸಿರೋದು. ಗುರು, ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ ಮನ್ಸಿಗೆ ತುಂಬಾ ಹೇಳ್ಕೊಳಕ್ ಅಂದ್ರೆ. ಈಗ ಎರಿಕ್ ಯಾಕಿಲ್ಲ? ಅದು ತುಂಬಾ ಆಕ್ವರ್ಡ್ ಆಗಿರೋದು. ಅವನು ಗೆಲ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದ. ನಿಮ್ಗೇನೇನಾದ್ರೂ ಬೇಕಾ ಬೇಡವಾ? ಓ ಬಾಯ್. ಗುರು, ಏನಾದ್ರೂ ತಿನ್ನಕ್ಕೇನಾದ್ರು ತಗೊಂಬರ್ತೀರಾ? ನಿನ್ಗೇನ್ ಬೇಕಾದ್ರೂ ತಗೋ. ಬೇಗ ಹತ್ತು. ಒಂದರ್ಥ ಆಗ್ತಿಲ್ಲ, ಡೀನ್ ನನ್ನನ್ನು ಯಾವತ್ತೂ ಒಳ್ಳೆ ಎಂಪ್ಲಾಯ್ ಅಂತ ಹೇಳೇ ಇಲ್ಲ. ಡೀನ್ ನನ್ನ ಜೊತೆ ಜೋಕ್ ಮಾಡಲಿಲ್ಲ ತಾನೇ?
ಜೆ ಜೆ ಬಾ ನೀನು, ನಾಚಿಕೆ ಪಟ್ಕೋಬೇಡ. ನಿನ್ ಮುಖ ಯಾಕೆ ಹಿಂಗಾಗೋಗಿದೆ? ತುಂಬಾ ಬೋರಿಂಗ್ ಡೇ. ಎಲ್ಲಾರ್ಗೂ ಇದ್ದೇ ಇರುತ್ತೆ ಬಿಡು, ನಿಜವಾಗ್ಲು. ನೀವು ಕಾಲ್ ಮಾಡಿದ್ರಿ ಅನ್ಸುತ್ತೆ. ಓಯ್, ಇದನ್ನ ಹೇಳಕ್ ತುಂಬಾ ಕಷ್ಟ ಆಗ್ತಿದೆ. ನಿನ್ನ ಕೆಲ್ಸದಿಂದ ತೆಗ್ದೀನಿ. ಹೌದಾ? ಸರಿ. ಹ, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಿ. ನೀನ್ ತುಂಬಾ ಬಡಾಯಿ ಕೊಚ್ಕೊಂತಿದ್ದೆ ನಿನ್ನ ಆ ಕೆಲ್ಸದಲ್ಲಿ ನಿಪುಣ ಅಂತ. ಆದ್ರೆ ಇವರಿಬ್ರು ಆ ಕೆಲ್ಸ ಮುಗ್ಸೇ ಬಿಟ್ರು. ಇದು ನನ್ನ ಆಪರೇಷನ್, ನಾನು ಶುರು ಮಾಡಿದ್ದು. ಅದರಲ್ಲೂ 3 ಡೆಲಿವರಿ ಮಾಡಾಗಿದೆ, ತೊಂದರೆ ಇಲ್ಲ. ಡೆಲಿವರಿ ಏನೋ ಮಾಡಿದ್ಯಾ, ಆದ್ರೆ ನೀನ್ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ ಅದನ್ನ ಯಾರು ಸಾಲ್ವ್ ಮಾಡ್ತಾರೆ? ಅದನ್ನ ಸರಿ ಮಾಡಬಹುದು. ನಾನ್ ಡಿಸೈಡ್ ಮಾಡಾಯ್ತು. ಅವರಿಬ್ರು ನಿನ್ ಕೆಲ್ಸನ ಮಾಡ್ತಿದ್ದಾರೆ, ನಿನ್ನ ಅವಶ್ಯಕತೆ ಇನ್ನಿಲ್ಲ ಇಲ್ಲಿ. ಇದು ಹೊಸ ಪ್ರಾಜೆಕ್ಟಾ? ಹೌದು. ನೈಸ್, ವೆರಿ ನೈಸ್. ನಾನು ಇದರಲ್ಲಿ ಸಹಾಯ ಮಾಡ್ಬೋದು ಅನ್ಸುತ್ತೆ, ನೀವು ಇಷ್ಟಪಟ್ರೆ. ಏನಂದೆ ನೀನು? ಬಾಸ್ ತಲೆ ಹಾಳು ಮಾಡ್ತೀಯ ನೀನಷ್ಟೇ. ಕಮಾನ್, ಈಗ ಮುಂಚೆ ತರ ಇಲ್ಲ ಜೆ ಜೆ. ಲಂಚ ಕೊಟ್ಟು ನಾನು ಕೆಲಸ ಮಾಡಿಸ್ಕೊಂತೀನಿ, ಅದಕ್ಕೋಸ್ಕರ ನಾನು ಕ್ಯಾಶ್ ಇಟ್ಟಿರ್ತೀನಿ. ಏಯ್, ನಾ ಒಂದು ವಿಷಯ ಹೇಳ್ತೀನಿ. ನಿನ್ ವಯಸ್ಸಾಯ್ತು, ನೀನು ನಿನ್ ಮ್ಯೂಸಿಕ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬಾ ಒಳ್ಳೆ ಟೈಮ್ ಈಗ. ಅದೇನೋ ಆಪ್ರಾ ಕಂಪೋಸ್ ಮಾಡ್ತಿದ್ದಿಲ್ಲ ನೀನು, ಅದೇ ಮಾಡ್ಬೇಕು ಅಂತಿದ್ದೆ ತಾನೇ? ಹೌದು, ಖಂಡಿತವಾಗ್ಲು. ಆದ್ರೆ ಅದನ್ನ ಹಾಗೆ ಮಾಡಕ್ಕಾಗಲ್ಲ. ನಿಮ್ಮ ಸಹಾಯ ಇಲ್ಲದೆ ಸೈಲಸ್. ಸೊ ನನಗೆ ಈ ಕೆಲಸ ಬೇಕು. ಅದು ನಿನ್ ತಪ್ಪಲ್ಲ, ಆದ್ರೆ ನಿಂಗ್ ವಯಸ್ಸಾಗಿರೋದ್ರಿಂದ ನಿಂಗ್ ಮುಂಚೆ ಇದ್ದಷ್ಟು ಉತ್ಸಾಹ ಇಲ್ಲ. ನೀನು ಮುದ್ದೆ ಆಗೋಗಿದ್ಯಾ. ಏನ್ ಹೇಳ್ದೆ? ವಯಸ್ಸಾಯ್ತು, ನೀನು ಮುದ್ದೆ ಆಗೋಗಿದ್ಯಾ. ನಿಂಗೆ ವಯಸ್ಸಾಯ್ತು ಜೆ ಜೆ. ಆ ಕೆಟ್ಟು ಸೂಟ್ ಹಾಕೊಂಡು ಇಯರ್ಫೋನ್ ಹಾಕೊಂಡ್ ಬಂದಿದ್ಯಲ್ಲ, ಕೆಡದಾಗಿದೆ ಅದು. ಏಯ್, ನೀನ್ ಅದನ್ನ ನೋಡ್ದ ಸೈಲಸ್? ಸರಿಯಾಗಿ ಗುರಿ ಮಾಡಿ ಹೊಡೆದೆ ಅಲ್ವಾ? ಅಯ್ಯೋ ದೇವ್ರೆ, ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದೀನಿ. ನೀನ್ಲೇ ಇರು, ನೀನ್ ಕೆಲ್ಸ ಕಳ್ಕೊಂಡಿಲ್ಲ. ದಯವಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಓ, ಪರವಾಗಿಲ್ಲ. ಒಂದೇನ್ ಗೊತ್ತಾ, ನಾನೀಗ ಸ್ವಾವಲಂಬಿ ಆಗಿದ್ದೀನಿ. ನೋ, ಬೇಡ ಬೇಡ. ಏನ್ ಬೇಕು ನಿಂಗೆ? ಕೋಡ್ ನಂಬರ್ ಹೇಳು. ಅದಿಲ್ಲ. ಓ, ಹೌದಾ? ಬೇಡ 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 ಬೇಡ. 161654. ಬೇಡ ಬೇಡ ಬೇಡ. 4654. ಗೊತ್ತಾಯ್ತು. ಹಲೋ ಮೈ ಲವ್ಲೀಸ್. ಇಷ್ಟು ದಿನ ನನ್ನ ಜೀವನದಲ್ಲಿ ಯಾಕಿರ್ಲಿಲ್ಲ? ಓಕೆ, ಇನ್ನೂ ಒಂದ್ ಕಡೆ ಬಾಕಿ ಇದೆ.
ಇದಕ್ಕೆ ಮುಂಚೆ ನೀನು ಯಾವತ್ತೂ ಬಾಡಿ ಡಿಸ್ಪೋಸ್ ಮಾಡಿಲ್ಲ ಅಲ್ಲ? ಇಲ್ಲ ಡೀನ್, ಮಾಡಿಲ್ಲ, ನಾನು ಮಾಡಿಲ್ಲ. ರೈಟ್. ನಿಂಗೆ ಏನಾದರೂ ಐಡಿಯಾಸ್ ಬಂದರೆ ಹೇಳು. ಅಲ್ಲದೆ ಇದರಲ್ಲಿ ನೀನು ಶಾಮೀಲಾಗಿದ್ಯಾ, ಸೊ ಪೊಲೀಸ್ ಹತ್ರ ಹೋಗೋಣ ಅಂತ ಮಾತ್ರ ಹೇಳಂಗಿಲ್ಲ. ಈ ಎಡವಟ್ನೆಲ್ಲ ನೀನೇ ಮಾಡಿದ್ದು, ಇದರಲ್ಲಿ ನನ್ನನ್ನು ಶಾಮೀಲ್ ಮಾಡ್ಕೊಂಡಿದ್ಯಾ? ದೇವ್ರ ದಯದಿಂದ ನಾನು ಸಿಕ್ಕಾಕೊಳ್ತಾ ಇದ್ರೆ ಸಾಕು. ಓ, ಯಾರೋ ಫಾಲೋ ಮಾಡ್ತಾ ಇರೋ ಹಾಗಿದೆ. ಬೈ ಮಿಸ್ಟೇಕ್ ಸಿಗ್ನಲ್ ಜಂಪ್ ಮಾಡಿರ್ಬೇಕು. ನಾನು ಯಾವ ಸಿಗ್ನಲ್ಲೂ ಜಂಪ್ ಮಾಡಿಲ್ಲ. ಏನೇನೋ ಹೇಳ್ಬೇಡ ನೀನು. ಸೈಡ್ಗೆ ಹಾಕು. ಓಕೆ, ಹಾಕ್ತೀನಿ. ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಕಾಣಿಸ್ತಿದೆ ಮುಖದಲ್ಲಿ. ಪೊಲೀಸ್ಗೂ EMTsಗೂ ಒಂದು ಸಂಬಂಧ ಇದೆ. ವಾರ್ನಿಂಗ್ ಕೊಟ್ಟು ಬಿಟ್ಬಿಡ್ತಾರೆ ನೋಡು. ನೀನು ತಿನ್ನೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ? ನನಗಂತೂ ತುಂಬಾ ಭಯ. ಟೆನ್ಷನ್ ಆದಾಗ ನಿಂಗೆ ಏನಾದರೂ ತಿನ್ಲೇಬೇಕು. ಇಲ್ಲಿ ನೋಡು, ಏನೂ ಆಗಲ್ಲ, ಏನೂ ಆಗಲ್ಲ. ಉಸಿರು ತಗೋ, ಹೊರಗೆ ಬಿಡು. ಹಾಗೆ ಗುಡ್ ಈವ್ನಿಂಗ್ ಬಾಯ್ಸ್. ಈವ್ನಿಂಗ್. ಕ್ಯಾಪ್ಟನ್ ಬೇಕ್ ವಿತ್ ಕಸ್ಟಮ್ಸ್ ಆಫೀಸರ್. ಗ್ಯಾರೇಜ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡೋಣ ಅಂತ ಬಂದೆ, ಆದ್ರೆ ನೀವು ಸಿಗ್ಲಿಲ್ಲ. ಅಲ್ಲಿ ಸ್ವಲ್ಪ ಅರ್ಜೆಂಟ್ ಇದ್ದಿದ್ದಕ್ಕೆ ನಾನು ನಿಮ್ಮನ್ನ ಇಲ್ಲಿ ತನಕ ಹುಡ್ಕೊಂಡ್ ಬರ್ಬೇಕಾಯ್ತು. ನನಗೆ ಅರ್ಥ ಆಗತ್ ಬಿಡಿ. ನಾನ್ ನಿಮ್ಗೆ ತೊಂದರೆ ಕೊಡ್ತಿಲ್ಲ ತಾನೆ? ನೀವು ತುಂಬಾ ಬ್ಯುಸಿ ಅಂತ ನನಗೆ ಗೊತ್ತು, ಆದ್ರೆ ಅಂತದ್ದೇನಿಲ್ಲ. ಮತ್ತೆ ನೀವಿಬ್ರು ಇವತ್ತು ನೈಟ್ ಶಿಫ್ಟ್ ಅಲ್ಲಿ ಇದ್ದೀರಾ? ಸ್ಯಾನ್ ಪೀಟ್ರೋ ಘಟನೆ ಗೊತ್ತಿದೆಯಲ್ಲ, ಹೌದು ತಾನೆ? ಹೌದು ಹೌದು. ಪಾಪ, ಯಾರನ್ನಾದ್ರೂ ಕಳ್ಕೊಳ್ಳೋದು ತುಂಬಾ ಬೇಸರ ಅಲ್ವಾ? ನಮ್ ಕೆಲ್ಸದಲ್ಲಿ ಮಾಮೂಲಿ. ನಾನು ನಿಮ್ ಗಾಡಿ ಚೆಕ್ ಮಾಡ್ಬೇಕು. ಏಕೆ ಅಂದ್ರೆ ಚೆಕ್ ಮಾಡಂತದ್ದು ಏನಿರುತ್ತೆ ನಮ್ ಗಾಡಿಲಿ? ಆ ಥರದ್ದೆಲ್ಲ ಏನಿಲ್ಲ ಬಿಡಿ. ಅದು ನೀವು ಯಾವ ವ್ಯಕ್ತಿನ ಕರ್ಕೊಂಡ್ ಬಂದ್ರೋ ಆ ವ್ಯಕ್ತಿ ಹತ್ರ ಮಾದಕ ವಸ್ತುಗಳಿತ್ತು. ಹಾಸ್ಪಿಟಲ್ಗೆ ಬಂದಾಗ ಅದು ಅವನ ಹತ್ರ ಇರ್ಲಿಲ್ಲ. ಹೌದಾ? ನೀವು ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ? ಇಲ್ವಲ್ಲ, ಅವನು ಬ್ಯಾಂಕ್ನ ಲೂಟಿ ಮಾಡಿ ದುಡ್ಡನ್ನೆಲ್ಲ ಕೊಳ್ಳೆ ಹೊಡ್ಕೊಂಡ್ ಬಂದಿದ್ದ. ಹೌದಾ? ನಿಮಗ್ ಗೊತ್ತಾ, ಮುದುಕರು ಟ್ಯಾಕ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಹೀಗೆ ಮಾಡ್ತಿದ್ದಾರೆ. ಮುದುಕರಾಗಿ ಮಾಡ್ತಿದಾರಾ? ಅದು ಮೋಸ್ಟ್ಲಿ ನಿಮ್ ಗಾಡಿಲಿ ಬಿದ್ದಿರ್ಬೇಕು. ನಮ್ ಕಣ್ಣಿಗೆ ಬಿದ್ದಿರೋದು ಅಲ್ವಾ? ಹೌದು. ನಾವು ನಮ್ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತೀವಿ. ಈಗ ತಾನೇ ಕ್ಲೀನ್ ಮಾಡಿದ್ವಿ, ಅಲ್ಲಿ ಏನೂ ಇಲ್ಲ. ಓ ಹೌದಾ? ಸರಿ, ಹಾಗಾದ್ರೆ ನಾನು ರಿಪೋರ್ಟ್ ಮಾಡ್ಬೇಕು. ನಾನು ಒಂದ್ಸಲ ಚೆಕ್ ಮಾಡ್ಬೇಕಲ್ಲ, ಹಾಗಾಗಿ ಗಾಡಿ ನೋಡಬಹುದಾ? ಅಂದ್ರೆ ನಿಮ್ಮ ಹತ್ರ ಏನಾದ್ರೂ ಬಲವಾದ ಕಾರಣಗಳಿರ್ಬೇಕಲ್ವಾ? ಇರ್ಬೇಕು ತಾನೇ? ನೀವು ಅವನನ್ನ ಕರ್ಕೊಂಡ್ ಬಂದಿದ್ರಲ್ಲ, ನನ್ಗೆ ಅದೇ ಬಲವಾದ ಕಾರಣ. ಓ ಹೌದು. ಓಕೆ, ಓಪನ್ ಮಾಡಿ. ಒಂದ್ ಕೆಲ್ಸ ಮಾಡು, ನೀನೇ ಹೋಗಿ ಓಪನ್ ಮಾಡು. ನಿನ್ ಕೈ ಮೇಲಿರೋದೇನು? ಇದು ಟ್ಯಾಟೂ. ಇವತ್ತು ರಾತ್ರಿ ಹಾಕ್ಸಿದ್ದ? ಇಲ್ಲ ಇಲ್ಲ, ಶನಿವಾರ ಹಾಕ್ಸ್ಕೊಂಡಿತ್ತು. ಓ ಹೌದಾ? ಅದ್ ನೋವಾಯ್ತಾ ನಿನ್ಗೆ? ಇಲ್ಲ, ಏನೂ ನೋವಾಗ್ಲಿಲ್ಲ. ಹೇ, ಏನಿದು? ಸಾರಿ ಸರ್, ಸಾರಿ ಸರ್. ಗನ್ ಕೆಳಗಡೆ ಇಳಿಸಿ. ಅಯ್ಯೋ ದೇವ್ರೆ! ಡೀನ್, ಡೀನ್! ಯಾವ್ದೋ ಕಾರ್ ಬರ್ತಿದೆ, ನಾವು ಹೊರಡ್ಬೇಕು. ಎರಿಕ್, ಬೇಗ ಬಾ, ನೀನ್ ಓಡ್ಸು.
ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಇಲ್ಲಿ ಕೇಳು, ನೀನ್ ನಾನು ಮಾಡಿದ್ ಇನ್ನೇನ್ ತಪ್ಪು. ಮಾಡಕ್ಕಾಗ್ತಿತ್ತು? ನೋಡು, ನಿನ್ನಿಂದ ನಾನು ಸಿಕ್ಕಾಕೊಳ್ಳಲಾಗ್ತಿದೆ. ನೋಡು, ನೀನ್ ಮಾಡಿ ಸರಿ ಇಲ್ಲ. ನೋಡು, ನಿನ್ನಿಂದ ನನಗೂ ತೊಂದ್ರೆ. ಅದ್ ಹೌದು, ಅವನು ನಮ್ಮನ್ನ ಸಾಯಿಸ್ಬಿಡ್ತಿದ್ದ. ಯಾಕೆ ಹೀಗ್ ಮಾಡ್ದೆ ನೀನು? ಅವ್ನು ನೋಡಕ್ಕೆ ಹಾಗಿದ್ದ. ಅವನಿಗೇನಾದ್ರೂ ಕಾಸು ಸಿಕ್ಕಿದಿದ್ರೆ ನಮ್ಮನ್ನ ಅಲ್ಲೇ ಸಾಯಿಸ್ಬಿಡ್ತಿದ್ದ. ನಮ್ ಜಾಗದಲ್ಲಿ ಇದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಅಂತ ಯೋಚನೆ ಮಾಡು. ನೀನು ಅವನ್ನ ಸಾಯಿಸ್ಬಾರ್ದಿತ್ತು. ನಾವು ಅವನ ಜೊತೆ ಮಾತಾಡ್ಕೊಂಡು ಹೇಗೋ ತಪ್ಪಿಸ್ಕೋಬೋದಿತ್ತು. ಆದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನೀನು? ವಾಪಸ್ ಗ್ಯಾರೇಜ್ಗೆ ಹೋಗ್ತಿದ್ದೀನಿ. ಗಾಡಿಲಿ ಏನಿದೆ ಅಂತ ಮರ್ತ್ಬಿಟ್ಯಾ? ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಅವನ ಆಸೆ ಪ್ರಕಾರ ಕಳಿಸ್ಕೊಟ್ಬೇಡ. ಇದು ದೊಡ್ಡ ಚರಂಡಿ ಇರೋ ಹಾಕಿದೆ. ಅವನ್ನ ಎತ್ತಾಕೊಂಡ್ ಬರೋಣ. ಒಂದ್ ಐಡಿಯಾ ಇದೆ. ಇದನ್ನ ಹೀಗೆ ಟಿಲ್ಟ್ ಮಾಡಿದ್ರೆ ಬಾಡಿ ಸೀದಾ ಒಳಗೊಟ್ಟೋಗುತ್ತೆ. ಈಸಿ. ಯಾರಿಗಾದ್ರೂ ಸಿಗಕ್ ಮುಂಚೆ ಮೀನ್ಗಳು ತಿಂದು ಹಾಕೋತವೆ. ಈಗ ಎತ್ತು ಎತ್ತು ಎತ್ತು. ಹಾಗೆ ಈಗೇನ್ ಮಾಡೋಣ? ನೀನ್ ಈ ಸ್ಟ್ರಾಪ್ ತೆಗಿ, ನಾನು ಈ ಸ್ಟ್ರಾಪ್ ತೆಗಿತೀನಿ. ಆನ್ 3. 1 2 3. ಜೀಸಸ್ ಕ್ರೈಸ್ಟ್. ಇರು. ನಿಂತ್ಕೊಂಡು ನೋಡ್ತಾ ಇರ್ತ್ಯಾ ಎರಿಕ್? ಜೋರಾಗಿ ಹಳದವನೇ. ಬೇಗ ಬೇಗ, ಯಾರಾದ್ರೂ ನೋಡಿದ್ರೆ ಕಷ್ಟ. ಬೇಗ ಬೇಗ ತಳ್ಳು. ಡೀನ್, ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಿನ್ನ ಐಡಿಯಾಗಳೆಲ್ಲ ವರ್ಸ್ಟ್ ಆಗಿವೆ ನೋಡು. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತಿದ್ಯಾ ನೀನು? ಅದನ್ನ ಯಾಕೆ ತಗೊಂಡ್ ಬರ್ತಾ ಇದೀಯಾ? ಡೀನ್, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಏನ್ ಮಾಡ್ತಿದ್ಯಾ ನೀನು? ಅವನ್ನ ಕತ್ತರಿಸಾಕ್ತೀನಿ. ಸಾರಿ ಮ್ಯಾಕ್ಸ್. ಎರಿಕ್, ಬಾಯ್ಲಿ, ನನಗೆ ನೀನ್ ಹೆಲ್ಪ್ ಬೇಕು. ಓಕೆ ಡೀನ್? ಓಹ್, ಬಾ ಈಗ. ಒಂದ್ ಕೈ ಹಾಕು. ಭಾರ ಇದೆ. ತುಂಬಾ ಭಾರ ಇದೆ. ಹೌದು. ಬೆರಳು ಹುಷಾರು. ಏನಾಗಲ್ಲ ಎರಿಕ್, ಏನಾಗಲ್ಲ. ಅದು ಹೇಗಿದ್ರು 10 ಬೆರಳಿದೆಯಲ್ಲ. ಇಲ್ಲಿ ತಗೋ, ಇದು ತಗೋ. ಏನದು? ಇದು ಪರ್ಕೋಸೆಟ್ ಅಲ್ಲ, ಆಕ್ಸಿ. ಅದಕ್ಕಿಂತ ಒಳ್ಳೇದು. 3-4 ತಗೊಂಡ್ರೆ ಬೆರಳಿತ್ತು ಅಂತಾನೆ ಮರ್ತು ಹೋಗ್ತೀಯಾ. ಕ್ರೈಮ್ ಸೀನಲ್ಲಿ ಫಿಂಗರ್ ಪ್ರಿಂಟ್ಸ್ ಬಿಡೋದಕ್ಕಿಂತ ಕೆಟ್ಟದೇನು ಗೊತ್ತು ತಾನೆ? ಬೆರಳನ್ನೇ ಬಿಟ್ಟು ಬರೋದು. ಮಸ್ತ್ ಹೋಗ್ತಾನೆ. ಪಾರ್ಟಿ ಆದ್ಮೇಲೆ ಮಾಡಿದ್ವಿ. ನಾವ್ ಅದನ್ನ ಮಾಡ್ಬೋದು. ಓ ಶಿಟ್, ಅದು ಡೆಡ್ ಬಾಡಿನಾ? ಓ ದೇವ್ರೆ. ಕಾಲ್ 911. ಓ, yeah. ಆಗಿದೆ. ಕಾರಿಂದ ಕಾಲ್ ಮಾಡಿ. ಅದೊಂದೇ ನಡೀರಿ, ಕಾರ್ಗೋ ಈಗ. ಓ, ನೋಡಲ್ಲಿ, ಅವಳಿಗೇನೋ ಗೊತ್ತಾಗಿರೋ ಹಾಗಿದೆ. ಏನೋ ಆಗಿದೆ. ನಾನ್ ಮಾತಾಡ್ತೀನಿ, ನೀನ್ ಸುಮ್ನಿರು.
ರೂಬೆನ್ ಎಲ್ಲ ಹೋದ? ಏನಂದ್ರೆ ಅವನ್ ಕೆಲಸ ಮುಗ್ದಿತ್ತು, ಅದಕ್ಕೆ ಮನೆಗೆ ಕಳಿಸ್ದೆ. ಅವ್ನು ಕೇಳಿದ್ದ ಅಂತ ನಾನು ಇದನ್ನ ತಿನ್ನಕ್ ತಂದಿದ್ದೆ. ನಿನ್ ಬೆರಳಿಗೆ ಏನಾಯ್ತು? ಏನೂ ಇಲ್ಲ, ಡೋರ್ ಹಾಕುವಾಗ ಮಧ್ಯಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಪಾಪ. ಏನು? ನಾನ್ ನಿನ್ ಹತ್ರ ಮಾತಾಡ್ಬೇಕು. ಡೀನ್, ಬಂದೆ ಇರು. ಏನ್ ಅರ್ಜೆಂಟು? ನಿನ್ಗೇನಾದ್ರೂ ಲೀವ್ ಏನಾದ್ರೂ ಬೇಕಿತ್ತಾ? ನಾವು ಒಬ್ರನ್ನೊಬ್ರು ನಂಬೋದಲ್ವಾ? ಅಫ್ಕೋರ್ಸ್. ನಾನ್ ಲಾಸ್ಟ್ ಕಾಲಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಹುಡುಗಂಗೆ ತುಂಬಾ ರಕ್ತ ಸೋರ್ತಿತ್ತು. ಎಲ್ಲಿದೆ ಅದು? ಇಲ್ಲಿದೆ. ಸೊ ಆ ಹುಡುಗಂಗೆ ಡ್ರೆಸ್ ಮಾಡೋದಕ್ಕೋಸ್ಕರ ನಾನು ಡೇಂಜರ್ 1 ಕಂಪಾರ್ಟ್ಮೆಂಟ್ನ ಹುಡುಕ್ತೆ. ತಮಾಷೆ ಏನಂದ್ರೆ ಅದ್ರಲ್ಲಿ ಪ್ಯಾಡ್ಲಾಕ್ ಇತ್ತು. ಆಗಲ್ಲಿ ನನಗೆ ಇದು ಸಿಕ್ತು. ಹೌದಾ? ಏನ್ ನಡೀತಾ ಇದೆ ಅಲ್ಲಿ ಡೀನ್? ಎರಿಕ್, ಇದ್ ನಾನು. ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಕಾಲ್ ಮಾಡ್ದೆ. ನೀನ್ ಡ್ರೈವ್ ಮಾಡ್ತಿದ್ಯಾ ಅನ್ಸ್ತಿದೆ. ನನಗೊಂಥರ ಹೆದರಿಕೆ ಆಗ್ತಿದೆ. ನೀನೇ ತಲೆ ಕೆಡಿಸ್ಕೋಬೇಡ. ನೀನ್ ಬೆಳಗ್ಗೆ ನಡ್ಕೊಂಡಿದ್ ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಅಟ್ಲೀಸ್ಟ್ ನೀನ್ ಕಾಲ್ ಮಾಡಿದ್ರೆ ನಾನೊಂದ್ ಸ್ವಲ್ಪ ಆರಾಮಾಗ್ತಿದ್ದೆ. ಐ ಲವ್ ಯು. ಹಿಟ್ ಅಂಡ್ ರನ್ ಕೇಸ್ ಆಗಿದೆ. ಯಾರೋ ಪೊಲೀಸ್ ಆಫೀಸರ್ಗೆ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ. 1400 ಬ್ಲಾಕ್ ಆಫ್ ನ್ಯೂಟನ್, ಕ್ರಾಸ್ ಸ್ಟ್ರೀಟ್, ಹೂಪರ್. ಅಯ್ಯೋ ದೇವ್ರೆ. ಆಂಬ್ಯುಲೆನ್ಸ್ ಸರ್ವಿಸ್. ಯಾರಾದ್ರೂ ಆ ಜಾಗಕ್ಕೆ ತಕ್ಷಣ ಹೋಗಿ ಅವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ. ಕೇಳಿಸ್ಕೊಂಡ್ಯಾ? ಅದೇ ಲೊಕೇಶನ್. ನಾವೇ ಹೋಗೋಣ. ಏನು ನಾವೇ ಹೋಗ್ಬೇಕಾ? ಹೌದು. ಅವನೇನಾದ್ರೂ ಬದುಕ್ಬಿಟ್ರೆ ಅವನನ್ನ ಮುಗಿಸ್ಬೇಕಲ್ಲ. ನಾನ್ ನಿಮ್ ಜೊತೆ ಬರ್ತಿದ್ದೀನಿ. ಓ ಬೇಡ 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 ಬೇಡ. ಪರವಾಗಿಲ್ಲ ಬಿಡು. ಇಲ್ಲ, ಅವಳು ಬೇಡ ಬ್ರೋ. ಅವಳಿಗೆ ಎಲ್ಲ ಗೊತ್ತಾಗಿದೆ. ಏನು? ಎಲ್ಲ ಹೇಳ್ದ ಅವನು. ಎಲ್ಲದನ್ನು ಎರಿಕ್, ಬಾ ಹತ್ತು. ಇಲ್ಲೇ ಮುಂದೆ ಲೆಫ್ಟ್ ಇಲ್ಲ. ತಗೋ. ಹಾ, ಅಲ್ಲೇ ಸಿಗ್ನಲ್ ಅಲ್ಲಿ. ಅವನೇನು ಬದುಕಿದಾನಾ? ಬದುಕಿದಾನೆ. ನಾವು ಅವನನ್ನ ER ಕರ್ಕೊಂಡು ಹೋಗೋ ಸಾಧ್ಯತೆ ಇದೆಯಾ ಇನ್ನೊಂದು 5 ನಿಮಿಷದಲ್ಲಿ? ಸ್ಲೋ ಕೋಡ್. ಎರಿಕ್, 6 ನಿಮಿಷ ತಗೋ. ಎರಿಕ್, ನಾನು ಹೇಳಿದ ಅರ್ಥ ಆಯ್ತಾ? ಸ್ಲೋ ಆಗಿ ಓಡಿಸು ಅಂತ ಹೇಳಿದೆ. ಎರಿಕ್, ಇವನೇನಾದ್ರೂ ಬದುಕಿ ನಮ್ಮನ್ನು ಗುರ್ತು ಹಿಡಿದ್ರೆ ತೊಂದರೆಗೆ ಸಿಕ್ಕಾಕೋತೀವಿ. ಎರಿಕ್, ನಾನು ಹೇಳೋದು ಕೇಳಿಸ್ತಿದ್ಯಾ?
ಪ್ಲೀಸ್ ಸ್ಲೋ ಮಾಡು. ಹೌದು ಎರಿಕ್. ಸ್ಲೋ ಮಾಡು. ನಿಧಾನಕ್ಕೆ ಹೋಗು. ಎರಿಕ್, ಹಿಡಿಯೋನ. ಇವನ್ನ ಹಿಡ್ದಿಟ್ಕೋತೀವಿ. ಗಾಡಿನ ಸೈಡ್ಗೆ ಹಾಕು. ದಪ್ಪ ನನ್ ಮಗನೇ. ಹಾಳದವನೇ ಚಾಕು ಎಲ್ಲಿ ಸಿಕ್ತೋ? ಬಿಡು ಅದನ್ನ. ಬಿಡು. ಅಷ್ಟೇ ಅಷ್ಟೇ. ಸಾರಿ ಸಾರಿ ಸಾರಿ. Unit 9 status. I repeat, Unit 9, what is your status? 10:40. ಪೇಷಂಟ್ ಈಗ ಸತ್ತೋಗಿದ್ದಾರೆ. 10-4 ಯೂನಿಟ್ 9. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನು ಆಂಬ್ಯುಲೆನ್ಸ್ ಚೆಕ್ ಮಾಡಬಹುದಾ? ನೀವು ನನ್ನ ಕತ್ತರಿಸಿದ್ರಿ, ಆಮೇಲೆ ಡ್ರೈನೇಜ್ಗೆ ಎಸೆದ್ರಿ. ನಾನು ಕೇಳಿದಾದ್ರೂ ಏನು? ನನ್ನ ಪಾಲ್ ತಾನೇ ನಾನು ಕೇಳಿದ್ದು. ಆದರೆ ಆ ಡೀನು, ನೀನೊಂದು ಸ್ವಲ್ಪ ಹುಷಾರಾಗಿರು. ಅವನ ಮೇಲೆ ಅವ್ನು ಕಣ್ಣಿಟ್ಟರು ಯಾವಾಗಲೂ. ನನ್ನ ಬೆಸ್ಟ್ ಫ್ರೆಂಡ್ ಅಂತಿದ್ದ ಅವನು. ಹೇ, ಅದ್ಭುತವಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎರಿಕ್. ನೀನು ನನಗೆ ಥ್ಯಾಂಕ್ಸ್ ಹೇಳೋದೇನು ಬೇಕಾಗಿಲ್ಲ. ಇದರಲ್ಲಿ ನನ್ನನ್ನು ಮಾತ್ರ ಇನ್ವಾಲ್ವ್ ಮಾಡಬೇಡಿ. ಏನ್ ಗೊತ್ತಾ, ಡೇಂಜರ್ ಬಗ್ಗೆ ನನಗೆ ಲೆಕ್ಚರ್ ಕೊಡೋದಕ್ಕೆ ಹೋಗ್ಬೇಡ. ನಂಗೆ ಹ್ಯಾಂಡಲ್ ಮಾಡಕ್ ಬರತ್ತೆ. ಬ್ರೀ, ಏನು ನಾನು ಎಷ್ಟು ಕಷ್ಟಗಳನ್ನ ಪಟ್ಟಿದ್ದೀನಿ ಅಂತ ನಿನ್ಗೇನಾದ್ರು ಗೊತ್ತಾ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಸರಿ ಆಯ್ತು. ನಾನ್ ನನ್ನ ಜೀವನಾನ ಮತ್ತೆ ಮತ್ತೆ ಶುರು ಮಾಡ್ಬೇಕಾಗಿ ಬಂತು. ಎಷ್ಟು ಸಲ ಹೊಡೆಸ್ಕೊಂಡಿದ್ದೀನಿ, ಎಷ್ಟು ಸಲ ಅವಮಾನಗಳನ್ನ ಪಟ್ಟಿದ್ದೀನಿ, ನಿನಗೇನ್ ಗೊತ್ತದ್ರ ಬಗ್ಗೆ ಎಲ್ಲ. ನಾನ್ ಪಟ್ಟಿರೋ ಕಷ್ಟಕ್ಕೆ ನನಗಿವಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ. ದೇವ್ರು ಕೊಟ್ಟಿದ್ದಾನೆ. ನಂಗೆ ಗೊತ್ತಿದೆ ಇದು ಡೇಂಜರಸ್ ಅಂತ. ಏನ್ ಮಾಡೋದಕ್ಕಾಗಲ್ಲ, ಇದನ್ನ ಫೇಸ್ ಮಾಡ್ಬೇಕು. ಅರ್ಥ ಆಯ್ತಾ? ನಿಜವಾಗ್ಲೂ ಅರ್ಥ ಆಯ್ತು. ಹೇ, ಎಲ್ಲ ಮುಗೀತು ಬಿಡು. ಮುಗೀತು. ನಿನ್ ಪ್ಲಾನ್ ಏನು? ನೋಡಿ ಏನ್ ಮಾಡ್ತೀನಿ ಅಂತ. ಆಯ್ತು ಆಯ್ತು ಆಯ್ತು. ಮುಚ್ಚು ಬಾಯ್. ನಂಗೆ ತುಂಬಾ ಮೂಡ್ ಬಂದಿದೆ. ನನ್ನ ಕಾಲ್ಗೆ ಯಾರೋ ಚಾಕು ಚುಚ್ಚಿದ್ದಾರೆ. ನೋವ್ತಾ ಇದೆ. ನೋವು ಆಗುತ್ತಾ? ನೋವು ಕಮ್ಮಿ ಮಾಡೋದು ಹೇಗೆ ಅಂತ ನಂಗೆ ಗೊತ್ತು. ಓಕೆ.
ಮಾಡು. ಕೇಳಿ ಎಲ್ಲ ಹೇಳ್ಬೇಕಾ ಏನು? ನಂಗೆ ಏನಿಷ್ಟ ಅಂತ ನಿಂಗೆ ಗೊತ್ತಲ್ವಾ? ಏನು ಎಲ್ಲ ಹೇಳ್ಬೇಕಾ? ಏನ್ ಮಾಡ್ತೀಯ? ಎಲ್ಲ ಹೇಳ್ಬೇಕಾ? ಏನದ್ ವಾಸನೆ? ನಂಗೆ ಯಾವ ಸ್ಮೆಲ್ಲು ಬರ್ತಿಲ್ಲ. ಇರು 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 ಇರು. ಅಯ್ಯೋ ದೇವ್ರೆ, ಏನು? ನೋ ನೋ ನೋ. ಏನಾಯ್ತು? ಏನಾಯ್ತು ಡೀನ್? ಯಾಕೆ ಹಾಗೆ ಓಡೋಗ್ತಿದ್ಯಾ? ನೋ 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 ನೋ. ಯಾಕೋ 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 ಈಗ ಮಾಡ್ದೆ? ಏನ್ ಮಾಡ್ದೆ? ಮೂರ್ಖ ಕೊಣ ನೀನು. ಎರಿಕ್! ಯಾಕೋ ಹಿಂಗ್ ಮಾಡ್ದೆ? ಅಯ್ಯೋ ಎರಿಕ್! ನಿಲ್ಸು! ನನಗೆ ಕ್ಷಮಿಸ್ಬಿಡು, ನಿಮ್ಮ ತಂದೆನ ಉಳಿಸ್ಕೊಳಕ್ಕಾಗಲಿಲ್ಲ. ನಿನ್ಗೇನಾದರೂ ನನ್ನಿಂದ ಸಹಾಯ ಆಗಬೇಕು ಅಂದರೆ ಒಂದು ಕಾಲ್ ಮಾಡು, ಆಯಿತಾ? ಬಾಯ್, ಟೇಕ್ ಕೇರ್. ಅದು ಅವ್ರ ಮಗಳು. ಹೌದಾ? ಹೇಗ್ ತಗೊಂಡ್ಲು ಅದನ್ನ? ಹೇಗೆ ತಗೋಬೇಕೋ ಹಾಗೆ. ಅವ್ರ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ದಾರಂತೆ. ಅವ್ರು ಸರಿ ಚೆಕ್ ಮಾಡಿದ್ರಾ? ಮಾಡಿದ್ರಂತೆ. ಅವ್ರ ನಿಯರ್ ಬೈ ಶಾಪ್ಸಲ್ಲೆಲ್ಲ ಚೆಕ್ ಮಾಡಿದ್ರಂತೆ. ಟ್ರಾಫಿಕ್ ಸಿಗ್ನಲ್, CCTV ಫುಟೇಜ್ ಎಲ್ಲ ಚೆಕ್ ಮಾಡಿದ್ರಂತೆ. ಯಾರಿಗೂ ಏನೂ ಕಾಣಿಸಿಲ್ಲ. ನೋಡು, ಇದಿನ್ನೂ ಗೋಚರಾಗೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೇಗಾದರೂ ಹೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಇಲ್ಲ, ಆ ಆಂಬ್ಯುಲೆನ್ಸ್ ಹುಡುಗರ ಮೇಲೆ ನಂಗೆ ಯಾಕೋ ಡೌಟ್ ಇದೆ. ಅವ್ರ ಗ್ಯಾರೇಜ್ ಇಂದ ಅರ್ಧ ಮೈಲಿ ದೂರದಲ್ಲೇ ಈ ಆಕ್ಸಿಡೆಂಟ್ ಡ್ಯೂಡ್, ಆ ಥರ ಯಾರ ಮೇಲೂ ಸುಮ್ಮನೆ ಗೂಬೆ ಕೂರ್ಸೋಕ್ಕಾಗಲ್ಲ. ಹಾಗಾದ್ರೆ ತಿಳ್ಕೊಳಕ್ ಒಂದೇ ದಾರಿ ಇರೋದು. ನಿನಗೇನು ಬೇಕೋ ಅದು ಮಾಡ್ಕೊ, ನಾನು ಈ ಆಟದಲ್ಲಿಲ್ಲ. ಇದೆಲ್ಲ ಶುರುವಾಗಿದ್ದೆ ನಿನ್ನ ಐಡಿಯಾ ಇಂದ. ಇದನ್ನ ಡ್ರಾಪ್ ಮಾಡು ಅಂತ ಹೇಳ್ತಿದ್ಯಲ್ಲ, ಇದು ಸರಿ ಅಲ್ಲ. ಇದೇನಾದ್ರೂ ಮುಂಚೆನೆ ಅವ್ರಿಗೆ ಗೊತ್ತಾಗಿದ್ರೆ ನಮ್ ಕತೆನೆ ಮುಗ್ದೋಗಿರೋದು. ಅರ್ಥ ಆಗ್ತಿದ್ಯಾ ನಿನ್ಗೆ? ನಿನಗೆ ಹೋಗ್ಬೇಕು ಅನ್ಸ್ತಿದ್ರೆ ಇವಾಗ್ಲೇ ಹೋಗ್ಬಿಡು. ಮತ್ತೆ ನೀನು ವಾಪಸ್ ಬರ್ಲೇಬೇಡ. ಇಲ್ಲ, ಈ ತರ ಮಾಡೋಣ, ಅವನ್ ಪರ್ಸೆಂಟೇಜ್ನ ಅವ್ರ ಮಗಳು ಕೊಟ್ಬಿಡೋಣ. ಅವಳು ಖುಷಿಯಾಗಿರ್ತಾಳೆ. ಯೋಚನೆ ಮಾಡು. ನನ್ನ ಕೈಲಾದಷ್ಟು ಕಾಪಾಡಿದ್ದೀನಿ. ಅವ್ನು ಹೀಗೆ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅವನ ಮನ್ಸು ಒಪ್ಕೊಳ್ಳಿಲ್ಲ ಅನ್ಸತ್ತೆ. ನಿಂಗೆ ಅರ್ಥ ಆಯ್ತಲ್ವಾ? ನಾವಿಬ್ರು ಒಬ್ರನ್ನೊಬ್ರು ನಂಬಬೇಕು. ಅದಕ್ಕೆ ನಾವು ಅವನ ಕತೆನ ಮುಗಿಸ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ನನಗೇನು ಬೇರೆ ದಾರಿ ಕಾಣ್ತಿಲ್ಲ. ನೀ ಹೇಳು. ಏನಾದರೂ ಹೇಳು ಡೀನ್. ಅವನು ನನ್ನ ಬೆಸ್ಟ್ ಫ್ರೆಂಡು. ಸರಿ, ಆದರೆ ನಮ್ಮ ಹತ್ರ ಸಮಯ ಇಲ್ಲ. ಏನ್ ಮಾಡೋದು? ಸೊ ಏನ್ ಮಾಡೋಣ? ಸದ್ಯಕ್ಕೆ ಇವನ್ನೆಲ್ಲಾದ್ರೂ ಬಚ್ಚಿಟ್ಬಿಡೋಣ. ಅದನ್ನ ಮಾಡ್ಬಿಟ್ರೆ ನಾವಿಲ್ಲಿಂದ ಹೊರಟ್ಬಿಡ್ಬೋದು.
ನಿಲ್ಸು. ಅಷ್ಟೊಂದೇನು ಕೆಟ್ಟಾಗಿರ್ಲಿಲ್ಲ. ನನ್ನ ಮನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಅರ್ಥ ಆಯ್ತಾ ಹೇಳಿದ್ದು? ನಾವೇನ್ ಲವರ್ಸ್ ಅಲ್ಲ. ನಮ್ಮಿಬ್ರು ಮಧ್ಯೆ ಈಗಿರೋದು ಬರೀ ದುಡ್ಡಿನ ವಿಷಯ ಅಷ್ಟೇ. ಹೇಳಿದ್ ಸರಿನಾ? ಏನ್ ಮಾಡ್ತಿದ್ಯಾ ನೀನು? ಬಿಡೋದನ್ನ. ಕಾಮ್ ಡೌನ್ ಡ್ರೈ. ನಿನ್ ತಲೆ ಕೆಟ್ಟಿದೆ, ನಿಜವಾಗ್ಲೂ ನಿನ್ ತಲೆ ಕೆಟ್ಟಿದೆ. ನನಗೆ ಮೋಸ ಮಾಡ್ಬೇಕಂತಿದ್ಯಾ? ಹ? ಅದಾದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತಿದ್ದೆ? ಗಾಯ್ಸ್, ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ರೂಬೇನ್? ನನಗೆ ಮೆಸೇಜ್ ಬಂದಿತ್ತು, ಬ್ರೀ ನನ್ನ ಬಂದು ಕರ್ಕೊಂಡೋಗು ಅಂತ ಹೇಳಿದ್ಲು. ಹಾಗೆ ಮೆಸೇಜ್ ಹಾಕಿದ್ಲಾ? ಈಗ ನೀನು ಬ್ರೀ ನನ್ನ ಜೊತೆ ಮನೆಗೆ ಬರ್ತೀಯೋ ಈಗ ಇಲ್ವೋ? ಬರ್ತಿದ್ದೀನಿ. ಇಲ್ಲ ಇಲ್ಲ, ಬರ್ತಿದ್ದೀನಿ. ಕನ್ಫ್ಯೂಸ್ ರೂಬೇನ್ ಮೊದ್ಲು ಇಲ್ಲಿಂದ ಹೊರಡು. ರೂಬಿನ್ ಇಲ್ಲೇ ಇರು. ಹೊರಡು. ಇರ್ತಾನೆ. ನಾನ್ ಜಗಳ ಇನ್ಚಾರ್ಜ್. ಆಡೋದ್ ರೂಬೇನ್ ನಿಲ್ಸಿ. ಹೊರಡು. ರೂಬಿನ್ ಇಲ್ಲೇ ಇರು. ಹಲೋ, ಹಾಯ್. ಇಲ್ಲಿ ಸೂಪರ್ವೈಸರ್ ಯಾರಿದ್ದೀರಿ ಡ್ಯೂಟಿನಲ್ಲಿ? ಹಾ ಹೇಳಿ. ಹಾಯ್, ಇನ್ ನಂದೇ ಕಂಪ್ನಿ. ಏನ್ ಬೇಕಿತ್ತು? ನಾನು ಒಬ್ಬ ಇನ್ವೆಸ್ಟಿಗೇಟರ್, ರಿಗೋಲೆಟೋ ಇನ್ಶೂರೆನ್ಸ್ ಕಂಪನಿಯಿಂದ. ನಾನು ಈ ಬಾಗ್ಲಿಂದನೇ ಬಂದಿದ್ದು. ಗೊತ್ತಾಯ್ತು. ನನ್ಗನ್ಸಿತ್ತು ನನಗೆ ಇಲ್ಲಿ ಇನ್ಫಾರ್ಮೇಶನ್ ಜಲ್ದಿ ಸಿಗುತ್ತೆ ಅಂತ. ಸ್ಯಾನ್ ಪೆಡ್ರೋ ಆಕ್ಸಿಡೆಂಟ್ ಬಗ್ಗೆ ಅದೇ ಅಲ್ಲಿ ನಡೀತಲ್ಲ, ಇವತ್ತು ಸಂಜೆ ಆಯ್ತಲ್ಲ. ಏನು? ಬೆಳಿಗ್ಗೆ 4 ಗಂಟೆ ಆಗಿದೆ. ಇಷ್ಟು ಲೇಟಾಗಿ ಯಾಕೆ ಬಂದಿದ್ದೀರಾ? ಓ ದೇವ್ರೆ, ಜಲ್ದಿ ಬಂದೆ ಅನ್ಕೊಂಡೆ. ಆಕ್ಚುಲಿ ಎರಡೂ. ಆದ್ರೆ ಇಲ್ಲಿಗೆ ಬರೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ನೀವು ದಯವಿಟ್ಟು ಬಿಸ್ನೆಸ್ ಅವರ್ಸ್ ಅಲ್ಲಿ ಬಂದು ಮಾತಾಡ್ತೀರಾ ನಮ್ಮ ಹತ್ರ? ಸಾರಿ, ನೀವು ಹೇಳಿದ್ದು ಏನು ನನಗೆ ಅರ್ಥ ಆಗಲಿಲ್ಲ. ನೀವಿದನ್ನ ಫೋನ್ ನಲ್ಲೇ ಡೀಲ್ ಮಾಡ್ಬೋದಿತ್ತಲ್ಲ. ಡಾರ್ಲಿಂಗ್, ಸ್ವಲ್ಪ ಸಮಯ ತಗೊಳ್ತೀನಿ ಅಷ್ಟೇ. ನನಗೊಂದು ಕನ್ಫರ್ಮೇಶನ್ ಬೇಕಾಗಿತ್ತು. ಆಕ್ಸಿಡೆಂಟ್ ಆದವನ್ನ ಕರ್ಕೊಂಡು ಹೋಗಿದ್ದು ನೀವೇ ಅಲ್ವಾ ಹಾಸ್ಪಿಟಲ್ಗೆ? ಪ್ಲೀಸ್ ಯಾರು ನಿನ್ ಜಾಗದಿಂದ ಕದ್ಲಾಡ್ಬೇಡಿ. ಕೈಯತ್ತ ಮೇಲೆ. ರೂಬೇನ್, ಬಾಗ್ಲ ಹಾಕೊಂಡ್ ಬರೋದಕ್ಕೆ ಏನ್ ರೋಗ ನಿನಗೆ? ನನಗೆ ಯಾಕೆ ಹೊಡೆದೆ ಈಗ? ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ ಕೇಳಕ್ ನೀ ಯಾರು? ಎಲ್ ಬಚ್ಚಿಟ್ಟಿದ್ಯಾ ಹೇಳು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನನಗೆ ಗೊತ್ತಿಲ್ಲ. ನಿಜವಾಗ್ಲು ಅದೆಲ್ಲಿದೆ? ದುಡ್ಡೆಲ್ಲಿದೆ? ದುಡ್ಡೆಲ್ಲಿದೆ? ಮುಖದ ಮೇಲೆ ಹಾಕಿ ಗನ್ನಿಟ್ಟಿದ್ರೆ ನಾನು ಹೇಗ್ ತಾನೇ ಹೇಳಿ? ನಿಲ್ಸಿ. ಅದೆಲ್ಲಿದೆ ಅಂತ ನಂಗೆ ಗೊತ್ತು. ಅವಳ ಮಾತಿನ ಕೇಳ್ಬಿಡಿ. ಅವಳು ನಂಬಕ್ಕಾಗಲ್ಲ. ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬ್ರೀ, ಬೇಡ. ರೂಬೇನ್, ಗನ್ ಕೇಳ್ಸು. ಐಮ್ ಸಾರಿ. ಅಯ್ಯೋ, ಇದೇನಾಗೋಯ್ತು? ಸಾರಿ. ಗನ್ ಕೆಳಗಿಳಿಸು. ನೋಡು, ನೀನು ನಿನ್ ಫ್ರೆಂಡ್ಸು ಬಂದಾರಿ ಸುಂಕ ಇಲ್ಲ ಅಂತ ವಾಪಸ್ ಹೋದ್ರೆ ಸರಿ. ಇದ್ರಲ್ಲಿ ನಿಮ್ಗೇನು ಸಿಗೋದಿಲ್ಲ. ನಿನಗೆ ಗೊತ್ತಾ ನೀನ್ ಯಾರ ಜೊತೆ ಡೀಲ್ ಮಾಡ್ತಿದ್ಯಾ ಅಂತ? ನಿನಗ್ ಗೊತ್ತಾ? ನಿಮ್ ಮಾಸ್ಕ್ಗಳನ್ನ ತೆಗಿರಿ ನಿನ್ ಗನ್ ಕೆಳಗಿಳಿಸು. ದಯವಿಟ್ಟು ಮಾಸ್ಕ್ ತೆಗಿರಿ. ಕೊನೆ ಚಾನ್ಸ್. ಬದುಕ್ತೀರಾ ಅಥವಾ ಸಾಯ್ತೀರಾ?
ನೀನ್ ಸಾಯ್ತ್ಯಾ ಮುದ್ಕ. ಇಲ್ಲ ಓಡು ಓಡು ಪ್ರೀ ಓಡು ಪ್ರೀ ಶೂಟ್ ಮಾಡಿ ಅವನ್ನ ಶೂಟ್ ಮಾಡಿ. ರೂಬೇನ್, ಈಗೇನ್ ಮಾಡ್ಬೇಕು ಅಂತಿದ್ಯಾ ನೀನು? ಏಯ್ ಮುದ್ಕ ನಿನ್ನ ಬಿಡಲ್ಲ. ಶೂಟ್ ಮಾಡೋ ತಿರ್ಸು. ಎಲ್ಲ ನಿನ್ನಿಂದ ರೂಬಿನ್ ಕೂಡ ಸತ್ತ. ನೋಡಿದ್ಯಾ? ಡೀನ್ ಡೀನ್ ಗನ್ ಕೊಡು, ಗನ್ ಕೊಡು. ಡೀನ್ ಬಂದು ಗಾಡಿ ಹತ್ಕೊಳ್ಳಿ, ಬೇಗ ಹೋಗೋಣ. ಹೋಗು, ಅಲ್ಲಿ ಹೋಗು, ನಾನ್ ನೋಡ್ಕೊತೀನಿ. ಹೋಗು. ಗಾಡಿ ಹತ್ತು. ಬಾ 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 ಬೇಗ ಬಾ, ಬೇಗ ಬನ್ನಿ, ಬೇಗ ಬೇಗ ಹೋಗು, ಬೇಗ. ಬೇಗ ಬೇಗ. ಸಾಯ್ರಿ, ಸಾಯ್ರಿ ನನ್ ಮಕ್ಕಳ, ಸಾಯ್ರಿ. ಮೊದಲು ಈ ಜಾಗ ಬಿಟ್ಟು ಹೋಗ್ಬೇಕು, ಬೇಗ ಬನ್ನಿ. ಹೋಗು ಎರಿಕ್, ಹೋಗು ಎರಿಕ್, ಬೇಗ ಹೋಗು. ಗಾಡಿ ಓಡ್ಸು ಎರಿಕ್. ಏಯ್ ಮುದ್ಕ ನಿನ್ನ ಬಿಡಲ್ಲ. ಬೇಗ. ಏಯ್ ದುಡ್ಡು ತಗೊಂಡ್ ಎಲ್ಲೋ ಓಡ್ತಿದ್ದೀರಾ? ರೂಬಿನ್ಗೆ ಆ ಥರ ಆಗ್ಬಾರ್ದಿತ್ತು. ಅವರೆಲ್ಲ ಯಾರವರು? ಚೆಕ್ ಮಾಡಕ್ ನಮ್ ಗಾಡಿ ನಿಲ್ಸಿದ್ನಲ್ಲ, ಅವನ್ ಕಡೆಯವರು ಅನ್ಸುತ್ತೆ. ಇನ್ನೊಬ್ರು ಇದ್ರಲ್ಲ ಅವರು? ಅವನ್ ಇನ್ಶೂರೆನ್ಸ್ ಮಾರೋನು ಅನ್ಸುತ್ತೆ. ಖಂಡಿತವಾಗ್ಲೂ ಅವನು ಅದಲ್ಲ. ಎರಿಕ್, ಥ್ಯಾಂಕ್ ಯು ನಮ್ಮನ್ನು ಜೊತೆ ಕರ್ಕೊಂಬಂದಿದ್ದಕ್ಕೆ. ನಾವೀಗ ಎಲ್ಲಿಗೆ ಹೋಗೋಣ? ಅದು ನಂಗೊಂದು ಜಾಗ ಗೊತ್ತಿದೆ. ಹತ್ರದಲ್ಲೇ ನಮ್ಮ ಅಂಕಲ್ ಮನೆ ಇದೆ, ಅಲ್ಲಿಗೆ ಹೋಗೋಣ. ನಾವ್ ಅಲ್ಲಿ ಹೋಗಿ ಬಚ್ಚಿಟ್ಕೋಬಹುದು, ಯಾರಿಗೂ ಗೊತ್ತಾಗೋದಿಲ್ಲ. ಒಳ್ಳೇದು, ಎಲ್ಲರೂ ಅಲ್ಲಿಗೆ ಹೋಗೋಣ, ಆದಷ್ಟು ಬೇಗ ಹೋಗೋಣ. ಏನಾಯ್ತು? ಏನ್ ನಡೀತಾ ಇದೆ? ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಗರಾಜಿಗೆ ಬಂದವನ, ಆ ಇನ್ಶೂರೆನ್ಸ್ ಅವನು ಅವನನ್ಸುತ್ತಾ? ಅವನೇ ತಲೆ ಬಗ್ಸು. ಅವನೇ, ಹೋಗು, ಬೇಗ ಹೋಗು. ಎರಿಕ್, ಹೌದು ಅವನೇ. ಬೇಗ ಅದು ಹೋಗು, ನಮ್ಮನ್ ಕೈಗೆ ಸಿಕ್ಕಾಕೋಬಾರ್ದು. ಬೇಗ ಓಡ್ಸು, ಬೇಗ ಹೋಗು, ಬೇಗ ಓಡ್ಸು ಎರಿಕ್. ಬೇಗ. ಎರಿಕ್ ಏನಾದ್ರೂ ಮಾಡು. ಎರಿಕ್, ಅಯ್ಯೋ ದೇವ್ರೆ, ಅವನು ನಮ್ಮನ್ನ ಸಾಯಿಸ್ಬಿಡ್ತಾನೆ. ಎರಿಕ್ ಏನಾದ್ರೂ ಮಾಡು ಎರಿಕ್.
ಡೀನ್ ಆರಾಮಾಗಿದ್ದೀರಾ? ಬ್ರೀ, ಅವಳು ನನ್ನ ಕೀ ತಗೊಂಡು ಹೋಗಿದ್ದಾಳೆ. ಎರಿಕ್, ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ಗಾಡಿ ಸ್ಟಾರ್ಟ್ ಮಾಡು. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಡೆಡ್ ಆಗಿದೆ. ಅವಳು ಗುಂಡ್ ತಗ್ಲಿದೆ. ಅವಳನ್ನ ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಬರೋಣ. ಇರು ಇರು ಇರು, ನಾನು ಹೇಳೋರ್ಗೂ ಇರು. ಅವ್ನು ಇಲ್ಲಿಗೆ ಬರ್ತಿದ್ದಾನೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅವಳನ್ನ ಹಾಗೆ ಬಿಡೋದಿಕ್ಕಾಗಲ್ಲ. ಜಾಸ್ತಿ ಆಯಾಸ ಮಾಡ್ಕೋಬೇಡ. ನಿನ್ನ ಒಂದ್ ಕಡೆ ಲಂಗ್ಸ್ ಆಲ್ರೆಡಿ ಹೊಗೆ ಹಾಕೊಂಡಿದೆ, ಇನ್ನೊಂದು ಕೂಡ ಆದಷ್ಟು ಬೇಗ ಹೊಗೆ ಹಾಕಿಸ್ಕೊಳ್ಳುತ್ತೆ. ನಾನು ಹೇಳ್ತಾ ಇರೋ ಸರಿ ಅಲ್ವಾ? ಅದ್ ನಿಂಗೆ ಚೆನ್ನಾಗಿ ಗೊತ್ತಿದೆಯಲ್ವಾ? ಬಾಯ್ ಮುಚ್ಕೊಂಡು ಹೋಗು. ಜಾಸ್ತಿ ಆಯಾಸ ಮಾಡ್ಕೋಬೇಡ. ಕೊಡು 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 ಕೊಡು. ಮೇಲೆ ಎಲ್ಲಾರನ್ನು ಕೇಳಿದೆ ಅಂತ ಹೇಳು. ನನ್ಗೆ ಮೋಸನ? ಓಕೆ ಸರಿ. ತಮಾಷೆ ಮಾಡ್ತಾ ಇದೀಯಾ? ಡೀನ್ ಮೋಸಗಾರ. ನಿಲ್ಸು ನಿಲ್ಸು ಬ್ರೀ. ಬೇಡ ಬ್ರೀ, ಬೇಡ. ಸ್ಟಾಪ್. ಇದಳು ಬಾ ನನ್ನ ಜೊತೆ. ನಿನ್ ಕೈಲಾಗುತ್ತೆ ಇದಳು. ಆಗಲ್ಲ. ಬ್ರೀ, ಕಮಾನ್, ಇದಳು ಬೇಗ. ಮನೆಗೆ ಹೋಗು ಎರಿಕ್, ನಾನು ಅವನನ್ನು ನೋಡ್ಕೊಂತೀನಿ. ನರ್ಕಕ್ಕೆ ಹೋಗ್ತೀಯ ಪಾಪಿ. ನನಗಿದು ನಂಬಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೀಯ ನೀನು? ನಿಂತ್ಕೊಳ್ಳೋ. ಒಳಗಡೆ ಏನ್ ಮಾಡ್ತಿದೀಯ ನೀನು? ತುಂಬಾ ತಡ ಆಗ್ತದೆ, ಬೇಗ ಬಾಗಿಲು ತೆಗಿ. ಬಾಗಿಲು ತೆಗಿ, ಮರ್ಯಾದೆಯಿಂದ ಬಾಗಿಲು ತೆಗಿದ್ರೆ ಸರಿ. ನನ್ ದುಡ್ಡು ವಾಪಸ್ ಕೊಟ್ಬಿಡು. ಅದನ್ನ ತಗೊಂಡು ಹೊರಟೋಗ್ತೀನಿ. ಕೇಳಿಸ್ತಾ ಇದೀಯಾ? ನೀನು ನನ್ನ ಈ ತರ ಕೊಂದು ಹಾಕ್ತೀನಿ.
ಕೊನೆಯದಾಗಿ ಕೇಳ್ತಾ ಇದ್ದೀನಿ, ದುಡ್ಡನ್ನ ಎಲ್ಲಿ ಇಟ್ಟಿದ್ದೀರಾ? ಯಾಕೆ ಇಷ್ಟೊಂದು ಸಮಸ್ಯೆ ಮಾಡ್ತಾ ಇದ್ದೀರಾ? ನನಗೆ ನನ್ನ ದುಡ್ಡು ಬೇಕು. ತೊಲಗು ಇಲ್ಲಿಂದ. ಎಲ್ಲಿಟ್ಟಿದ್ಯಾ ಹೇಳು, ದುಡ್ಡೆಲ್ಲಿ ಹೇಳು. ಸುಮ್ಮನೆ ನನ್ನ ಸಮಯನ ಹಾಳು ಮಾಡ್ತಾ ಇದ್ದೀರಾ. ಇದು ಸ್ವಲ್ಪ ನೋವಾಗ್ಬೋದು. ಡೀನ್, ಹೇ ಡೀನ್, ಹೇಗಾಗಿದೆ ನೋಡು. ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತೀನಿ. ಏನ್ ದೊಡ್ಡ ಜೋಕ್ ಅನ್ಕೊಂಡ್ಯಾ? ಆಕ್ಚುಲಿ ಚೆನ್ನಾಗಿತ್ತು. ಬ್ರೀ, ಒಂಥರ ಲಗಾಮಿಲ್ದಿರೋ ಕುದುರೆ. ಎರಿಕ್, ನೀನಿನ್ನು ನನಗೆ ಹೇಳಲೇ ಇಲ್ಲ. ಏನ್ನ? ನೀನು ಯಾಕೆ ಈ ಕೆಲಸ ಮಾಡ್ತಿದ್ಯಾ ಅಂತ. ನನಗೇನೂ ಗೊತ್ತಿಲ್ಲ. ನಾನು ಅನ್ಕೊಂಡೆ ಜನಗಳ ಸಹಾಯ ಮಾಡಬೇಕು ಅಂತ, ಒಳ್ಳೆ ಮನುಷ್ಯ ಆಗ್ಬೇಕು ಅನ್ಕೊಂಡೆ. ಆದರೆ ಎಲ್ಲ ಕೆಟ್ಟ ರೀತಿಯಲ್ಲಿ ನಡೆದೋಯ್ತು. ನೀನು ಇದರಿಂದ ಪಾರಾಗ್ಬೋದು. ಡೀನ್, ಇಲ್ಲ ಇಲ್ಲ ಡೀನ್, ಕಮಾನ್. ನಾನೇನು ಹೇಳ್ತಿದ್ದೆ? ಓ ದೇವ್ರೆ, ನೀನು ಮನೇಲಿದ್ದೆ ಅಂತ ನಿನ್ನ ಹೆಂಡತಿ ಸುಳ್ಳು ಹೇಳಿದ್ರೆ ನೀನು ತಪ್ಪಿಸ್ಕೋಬೋದು. ನೀನು ಇಲ್ಲಿದ್ದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಸಂಬಳ ಕೊಡೋದನ್ನು ತಪ್ಸೋದಕ್ಕೆ ಸ್ಕೆಡ್ಯೂಲಲ್ಲಿ ನಿನ್ನ ಹೆಸರೇ ಬರಲಿಲ್ಲ. ನೀನು ನಮ್ಮ ಜೊತೆ ಇದ್ದೆ ಅಂತ ಯಾವ ರೆಕಾರ್ಡು ಇಲ್ಲ. ಆ ಇನ್ಸಿಡೆಂಟ್ನಲ್ಲಿ ಯಾರಾದರೂ ಗಮನಿಸಿದ್ರೆ? ಯಾರೂ ಗಮನಿಸಿಲ್ಲ. ನನ್ನ ಜೊತೆ ಒಬ್ಬ EMT ಇದ್ದ ಅಂತ ಮಾತ್ರ ಅವ್ರು ಹೇಳಿದ್ದು. ಉದ್ದಕ್ಕಿದ್ದ, ಕಪ್ ಕೂದ್ಲಿತ್ತು, ವಿಚಿತ್ರವಾಗಿ ನಡೀತಿದ್ದ ಅಂತ ಹೇಳ್ಬೋದಷ್ಟೇ. ಅದ್ ನಾನೇ? ಹೌದು, ಅಥವಾ ರೂಬನ್. ಅವನಿವತ್ತು ಸ್ಕೆಡ್ಯೂಲಲ್ಲಿದ್ದ. ಯಾಕೋ ಪ್ರೀ ಮೋಸ ಮಾಡುತ್ತಾಳೆ ಅಂತ ಅನ್ನಿಸ್ತು. ಕಾಸನ್ನ ಸೈಡ್ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ದೀನಿ. ಇದನ್ನು ತಗೋ, ಏನಾದರೂ ಒಳ್ಳೇದಕ್ಕೆ ಉಪಯೋಗಿಸು. ಒಳ್ಳೇದಕ್ಕೆ ಉಪಯೋಗಿಸು.
ಗುಡ್ ಮಾರ್ನಿಂಗ್ ಚಿನ್ನ. ನೀನು ಹೇಳ್ದಾಗೆ ಮನೆಗೆ ಸಮಯ ಕೊಡ್ತೀನಿ. ಇದೇಳು ಪುಟ. ಹೇ ಏರಿಕ್, ಆರಾಮಾಗಿದ್ಯಾ? ಆರಾಮಾಗಿದ್ದೀನಿ. ಇನ್ನೆಲ್ಲ ಸರಿ ಹೋಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಗೋಜಲಿದೆ ಅನ್ಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಗರದ ಹೊರವಲಯ ಪ್ರದೇಶದಲ್ಲಿ 3 ಅನುಮಾನಾಸ್ಪದವಾದ ಶವ ಪತ್ತೆ ಆಗಿದೆ. ಅದರಲ್ಲಿ 2 ಶವಗಳು ಟರ್ಬುಲೆನ್ಸ್ ಆಂಬ್ಯುಲೆನ್ಸ್ ಸರ್ವಿಸ್ಗೆ ಸಂಬಂಧಪಟ್ಟಿದ್ದು, ಹಾಗೆ ಇನ್ನೊಂದು ಒಂದು ಖಾಸಗಿ ಇನ್ಶೂರೆನ್ಸ್ ಕಂಪನಿಯ ಏಜೆಂಟ್ ಎಂದು. ಹಾಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ 4 ಅನುಮಾನಾಸ್ಪದವಾದ ಶವ ಸಿಕ್ಕಿದೆ. ಅದರಲ್ಲಿ 2 ಪೊಲೀಸದು, ಇನ್ನೊಂದು ಇಮಿಗ್ರೇಷನ್ ಅಂಡ್ ಕಸ್ಟಮ್ ಆಫೀಸರ್ದು. ಟರ್ಬೋಲಾಗ್ ಮೇ 11th 11:45 PM. ಓ, ಒಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ರುಬಿನ್ ಅನ್ಸುತ್ತೆ. ಅವ್ನ್ಗೆ ಯಾರೋ ಎದೆ ಮೇಲೆ ಗುಂಡು ಹೊಡೆದಿದ್ದಾರೆ. ಇಲ್ಲಿ ರೂಮ್ ಎಲ್ಲ ರಕ್ತದ ಕಲೆಯಿಂದ ಕೂಡಿದೆ. ಈ ಗ್ಯಾರೇಜ್ನ ಯಾವತ್ತೂ ಕ್ಲೀನೇ ಮಾಡಿಲ್ವಾ? ಇಲ್ಲಿ ಆಂಬ್ಯುಲೆನ್ಸ್ ಸರ್ವಿಸಸ್ ಹೇಗ್ ನಡೆಸ್ತಿದ್ರು? ತುಂಬಾ ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ. AM 4 ದಿವಸದಿಂದ ಸೈಲೆಂಟ್ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ ಎರಿಕೋ ಇಂದ. ನಾನು ಅನ್ಕೋತೀನಿ ಇದೆಲ್ಲ ಜುಲೈ 4ಕ್ಕೆ ಸಂಬಂಧ ಹೊಂದಿದೆ ಅಂತ. ಅಲ್ಲಿ ನಡೆದಿದ್ದ ಘಟನೆಗೆ ಇದೆಲ್ಲ ಸಂಬಂಧ ಪಟ್ಟಿದೆ ಅನ್ಸತ್ತೆ. ಆ ಪಾರ್ಟಿಯಲ್ಲಿ ಸ್ಮೋಕಿಂಗು, ಡ್ರಗ್ಸು ಎಲ್ಲ ಇತ್ತು. ನಾನೇನಲ್ಲಿ ಮಜಾ ಮಾಡ್ತಾ ಇರ್ಲಿಲ್ಲ. ಅವಳಾಗಿ ನನಗೆ ರೆಡ್ ವೈನ್ ಬಾಟಲ್ನ ಆಫರ್ ಮಾಡಿದ್ಲು. ಹಾಕ್ಬಿಡ್ತವೆ ಅಂತ ಹೆದರಿಕೆ ಆಗ್ತಿದೆ. ನಾನು ಹೆದರ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಆಗತ್ತೆ ಅಂತ ನಾನೇ ಸುಮ್ಮನಾದೆ. ಹಾಗಂತ ನಾನೇನ್ ಕೆಟ್ಟವನಲ್ಲ.